ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ವಿ. ಮೂಲ ನಿವಾಸ ಶಯ್ಯಾಭೂತಲ ಭಜನಂ ವಾಸ ಸರ್ವ ಪರಿಗ್ರಹ ಭೋಗತ್ಯಾಗ ಕಷ್ಟ ಸುಖಂ ನ ಕರೋತಿ ವಿರಾಟಃ. ಬಗ್ಗೆ ವಿಚಾರ ಮಾಡ್ತಾ ವೈರಾಗ್ಯ ಪರರಾಗಿರ್ತಕ್ಕಂಥ ಮಹಾತ್ಮರು ಹೇಗಿದ್ದಾರೆ ಅನ್ನೋ ಬಗ್ಗೆ ಹೇಳ್ತಾ ಇಲ್ಲ ದೇವಾಲಯ ಅವರಿಗೆ ವಸ್ತ್ರ ಏನಪ್ಪಾ ಅಂದ್ರೆ ಅದನ್ನು ಯಾವ್ದೋ ಒಂದು ಭಾರತ ಬಟ್ಟೆ ಚರ್ಮ ಭೂಮಿನೇ ಇಲ್ಲಾಂದ್ರೆ ಶಯ್ಯ. ಹಾಗೆ ಯಾರು ಬಳಸಿ ಬಿಸಾಡತಕ್ಕಂಥ ವಸ್ತ್ರವನ್ನ ತನ್ನ ವಸ್ತ್ರವಾಗಿ ಬಳಸ್ತಾರೆ. ಮತ್ತು ಸರ್ವ ಪರಿಗ್ರಹ ಯಾವುದೇ ವಿಷಯ ಇಲ್ಲ. ಕಸ್ಯ ಸುಖಂ ನಾಕರೋತಿ ವಿರಾಗಃ ಅಂತವರಿಗೆ ಸುಖ ಅಂದ್ರೆ ವೈರಾಗ್ಯ ಪರನಿಗೆ ಈ ಲೋಕದಲ್ಲಿ ಸುಖ ಅನ್ನೋ ಮಾತನ್ನೇ ಎಲ್ಲಿವರೆಗೆ ಅದು ಬೇಕು ಇದು ಬೇಕು ಅದಿಲ್ಲ ಇದಿಲ್ಲ ಎಲ್ಲಿವರೆಗೆ ಈ ತರ ಮನಸ್ಸಲ್ಲಿ ಚಂಚಲತೆ ಅಂತಕ್ಕಂಥದ್ದು ಮುಂದೆ ಮುಂದೆ ಅದರ ಬಗ್ಗೆ ನಡೀತಾ ಇರ್ತದೆ ಅಲ್ಲಿವರೆಗೆ ಮನುಷ್ಯನಿಗೆ ಸುಖ ಅನ್ನೋದಿರಲ್ಲ. ವೈರಾಗ್ಯಮೇವ ಅಭಯಂ ಬರ್ತದೆ ಒಂದ್ ಕಡೆ ಹೇಳ್ತಾರೆ ಮನುಷ್ಯನಿಗೆ ಅಭಯವನ್ನ ಕೊಡ್ತಕ್ಕಂಥದ್ದು ವೈರಾಗ್ಯ. ವೈರಾಗ್ಯ ಅಂತ ಅಂದ್ರೆ ಪ್ರಪಂಚದ ವೈಭವಗಳ ಬಗ್ಗೆ ತಿಳ್ಕೊಂಡು ಓಹೋ ಪ್ರಪಂಚ ಅಂದ್ರೆ ಇಷ್ಟೇ ಅಂತ ಹೇಳಿ ಅದ್ರ ಬಗ್ಗೆ ಒಂದು ನಿರ್ಣಯ ಬರುತ್ತಲ್ಲ ಅದೇ ವೈರಾಗ್ಯ. ಅರ್ಥಾತ್ ಇದರ ಅಸಲು ಅದರ ಅರ್ಥ ಏನಪ್ಪ ಅಂದ್ರೆ ವೈರಾಗ್ಯ ಅಂದ್ರೆ ಏನು ತಿನ್ನೋದಿಲ್ಲ ತಿರುಗೋದಿಲ್ಲ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಇದಿಲ್ಲ ಅಂತೇಳಿ ಅದರಿಂದ ನಾವು ಒದ್ದಾಡಂಗಿಲ್ಲ. ಇಲ್ವೋ ಇದಿಲ್ಲ ನಮ್ಮ ಹತ್ರ ಅದಿದ್ರೆ ನಾನು ಸುಖವಾಗಿರ್ತಾ ಇದ್ದೆ, ಇದ್ರೆ ಸುಖವಾಗಿರ್ತಾ ಇದ್ದೆ, ಅಥವಾ ಇನ್ನೇನೋ ಇದ್ರೆ ಚೆನ್ನಾಗಿರ್ತಾ ಇತ್ತು. ಆ ರೀತಿ ಕೊರತೆ ಅಂತ ಉಳಿಯಲ್ಲ. ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ ನನಗೆ, ಇದೇ ವೈರಾಗ್ಯ. ಎಲ್ಲ ನಂಗೆ ಕೊಟ್ಟಿದ್ದಾನೆ, ಇರೋದ್ರಲ್ಲೇ ಆನಂದವಾಗಿದೆ. ಏಕೊಂದ್ರೆ ಸಂಪಾದನೆ ಮಾಡಿದ ವಿಷಯ ಬೇರೆ, ಈಗಿರೋದ್ರಲ್ಲಿ ಎಲ್ಲ ನನಗೆ ಕೊಟ್ಟಿದ್ದಾನೆ. ಈ ಒಂದು ವೈರಾಗ್ಯ ಅದೇ ಮನುಷ್ಯನಿಗೆ ಸುಖ ಶಾಂತಿ ಕೊಡ್ತದೆ. ಹಾಗೆ ಮಹಾನುಭಾವರಂತ ಸರ್ವಸಂಗ ಪರಿತ್ಯಾಗಿ ಆಗಿರ್ತಕ್ಕಂಥವ್ರಿಗೆ ಅವರಿಗೆ ಸುಖ ಇಲ್ಲ ಅಂದ್ರೆ ಇನ್ಯಾರಿಗೂ ಸುಖ ಇದೆ ಅನ್ನೋ ಮಾತಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೋಗ್ತಾ ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತ್ಯೇವ. ಯೋಗರತಃ ಒಂದು ವೇಳೆ ಯೋಗದಲ್ಲಿ ರತ್ನಾಗಿರ್ಬೋದು ಅಥವಾ ಭೋಗದಲ್ಲಿ ರತ್ನಾಗಿರ್ಬೋದು ಅಥವಾ ಸಂಗರಹಿತ ಸಂಘ ಇಲ್ದೇನೆ ಇರ್ಬೋದು, ಸಂಘ ವಿಹೀನ ಸಂಘದೇ ಇರ್ಬೋದು, ಒಬ್ಬನೇ ಇರ್ಬೋದು ಅಥವಾ ಎಲ್ಲರ ಜೊತೆ ಇರ್ಬೋದು. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾರ ಮನಸ್ಸು ಬ್ರಹ್ಮನಲ್ಲಿ ರಮಮಾಣವಾಗಿದೆ ರಮಿಸ್ತಾ ಇದ್ದಾನೆ, ನಂದರಿ ನಂದತೆ ನಂದತ್ತೇವ. ಅವನು ಹೇಗಿದ್ರು ಅನ್ನೋ ಅಂದ್ರೆ ಈಗ ಒಬ್ಬ ಯೋಗಿ ಯೋಗ ಮಾರ್ಗದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಭೋಗಿ ಕೂಡ ಅಂದ್ರೆ ಭೋಗಗಳಲ್ಲಿ ಕೂಡ ಯೋಗದಲ್ಲಿ ಇರ್ತಕ್ಕಂಥವ್ರು. ನೀವು ನೋಡಿ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಕೂಡ ಕೆಲವು ಸರ್ವಸಂಪ್ರೀತಿಯಾಗಿರ್ತಕ್ಕಂಥ ಮಹಾಜ್ಞಾನಿಗಳು ನೋಡ್ತೀವಿ. ಅದೇ ರೀತಿ ಎಲ್ಲಾ ಭೋಗ ಭಾಗ್ಯಗಳಿದ್ದು ಕೂಡ ಜನಕ ಮಹಾರಾಜನ್ ತರ ಯಾವತ್ತು ಜ್ಞಾನದಲ್ಲಿ ರಮಿಸ್ತಾ ಇರ್ತಕ್ಕಂಥವ್ರು ಕೂಡ ನೋಡ್ತೀವಿ. ಹಾಗಾಗಿ ಯೋಗದಲ್ಲಿದಾನ ಭೋಗದಲ್ಲಿನ ಇದಾನ ಅನ್ನೋಕ್ಕಿಂತ ಆ ಮನಸ್ಸು ಎಲ್ಲಿದೆ ಅಂದ್ರೆ ಯಾರು ಬ್ರಹ್ಮನಲ್ಲಿ ಆನಂದಿಸ್ತಾ ಇದ್ದಾರೆ ಅವನಿಗೆ ಆನಂದ, ಈ ಲೋಕದಲ್ಲಿ ಅವನಿಗೆ ಆನಂದ. ಅವನು ಹೇಗೆ ಇರ್ಲಿ, ಅವನು ಯೋಗಿ ಆಗಿರ್ಲಿ ಭೋಗಿ ಆಗಿರ್ಲಿ. ಅಂದ್ರೆ ಇಲ್ಲಿ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾರ ಮನಸ್ಸು ಬ್ರಹ್ಮದಲ್ಲಿ ರಮಮಾಣವಾಗಿದೆ, ಬ್ರಹ್ಮದಲ್ಲಿ ಆನಂದವನ್ನು ಪಡ್ಕೊಂಡಿದೆ, ಅವನೇ ಸುಖಿ, ಅವನೇ ಸುಖಿ, ಅವನೇ ಆನಂದಿಸ್ತಾನೆ, ಅವನೇ ಆನಂದಿಸ್ತಾನೆ ಈ ಲೋಕದಲ್ಲಿ ಅನ್ನೋದಿಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇಲ್ಲಿ ನೋಡಿದ್ವಿ. ಮುಂದೆ ಬರ್ತಾ ಭಗವದ್ಗೀತಾ ಕಿಂಚದೀತ ಗಂಗಾ ಜಲಲವ ಕಣಿಕಾತೀತ ಪ್ರಕೃತಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಾಚ. ಈ ಶ್ಲೋಕದ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಭಗವದ್ಗೀತಾ ಕಿಂಚಿದೀತ ಬರೀ ಯಾರು ಭಗವದ್ಗೀತೆಯನ್ನ ಸ್ವಲ್ಪ ಆದ್ರೂ ಅಧ್ಯಯನ ಮಾಡ್ತಾನೋ, ಗಂಗಾ ಜಲ ಕಣಿಕಾತೀತ
ಸ್ವಲ್ಪ ಗಂಗಾಜಲವನ್ನಾದ್ರೂ ಪಾನ ಮಾಡ್ತಾನೆ. ಸಕೃದಪಿ ಜೀವನದಲ್ಲಿ ಒಬ್ಬೊಂದು ಸಾರಿ ಆದ್ರೂ ಶ್ರೀಕೃಷ್ಣ ಅಥವಾ ಪರಮಾತ್ಮನ ಪೂಜೆ ಮಾಡ್ತಾನೆ. ಸತ್ಯ ಅವನ ಅರ್ಥ ಅವನಿಗೆ ಪ್ರಾಪ್ತಿ ಇರಲ್ಲ. ಇದರ ಅರ್ಥ ರಹಸ್ಯ ಅರ್ಥ ಏನಪ್ಪಂದ್ರೆ ಅಂತವರಿಗೆ ಹೀನ ಜನ್ಮಗಳ ಪ್ರಾಪ್ತಿ ಆಗಲ್ಲ. ಇಲ್ಲಿ ಸ್ವಲ್ಪ ಕೂಡ ಓದಿದರು ಉಪದೇಶ ಸಾರ ಇರೋದು ಉಪದೇಶದಲ್ಲ. ಉಪದೇಶ ಸಾರ ಇರ್ತಕ್ಕಂಥದ್ದು ಆಚರಣೆಯಲ್ಲಿ, ಅನುಷ್ಠಾನದಲ್ಲಿ. ಓದೋದಂದ್ರೆ ಎಲ್ಲ ಸುಮಾರು ಜನ ಓದ್ತಿರ್ತಾರೆ, ಹಂಗಂತಲ್ಲ. ಭಗವದ್ಗೀತೆ ಓದ್ತಾ ಇದೀವಿ ಅಂದ್ರೆ ಅರ್ಥ ಅಂದ್ರೆ ಅರ್ಥ ಅದನ್ನ ಜೀವನದಲ್ಲಿ ಆಚರಣೆ ತಂದಿದ್ದೀವಿ. ಅಲ್ಪ ಸ್ವಲ್ಪವನ್ನಾದ್ರು, 100ಕ್ಕೆ 100% ತರದೇ ಇದ್ರು ಒಂದ್ ವೇಳೆ ಅಲ್ಪ ಸ್ವಲ್ಪವನ್ನಾದ್ರು ಭಗವದ್ಗೀತೆಯನ್ನ ನಾವೇನು ಓದ್ತೀವಿ ಅದನ್ನ ಆಚರಣೆಯಲ್ಲಿ ತಂದಿದ್ದೆ ಆದ್ರೆ, ಗಂಗಾಜಲವನ್ನು ಸ್ವಲ್ಪವನ್ನಾದ್ರೂ ಸಹ ಪಾನ ಮಾಡಿ ಆದ್ರೆ ನೋಡಿ ಗಂಗಾಜಲ ಪಾನ ಕೂಡ ಅಷ್ಟೊಂದು ಭಾವನೆಯಿಂದ ಸ್ವೀಕಾರ ಮಾಡ್ಬೇಕು. ಏನ್ ನೀರು ಕುಡ್ದಂಗೆ ಕುಡಿದ್ವಾ? ಈಗ ನಮಗೆ ಗಂಗಾ ನದಿ ಎಲ್ಲೋ ದೂರದಲ್ಲಿದೆ, ಅಲ್ಲೇ ಹುಟ್ಟಿ ಬೆಳೆದಿರತಕ್ಕಂಥ ಅವರು ದಿನ ಗಂಗಾ ನೀರು ಇರ್ತಾರೆ. ಆದ್ರೆ ಗೌರವ ಇಲ್ಲ ಅಥವಾ ಅಂತಕ್ಕಂಥ ಭಾವನೆ ಕೂಡ ಇಲ್ಲ. ಮತ್ತೆ ಅವ್ರಿಗೆ ಆ ಫಲ ಪ್ರಾಪ್ತಿ ಆಗುತ್ತಂದ್ರೆ ಅದು ಪ್ರಾಪ್ತಿ ಆಗಲ್ಲ. ಈಗ ಒಂದು ವಸ್ತುವನ್ನ ಗಂಗೆಯಿಂದ ದೇವತೆ ಅಂತೇಳಿ ಆ ಭಾವನೆಯಿಂದ ಸ್ವೀಕಾರ. ಈ ಕೃಷ್ಣನ ಭಗವದ್ಗೀತೆಯನ್ನು ನಾನು ಓಹೋ ಇದೊಂದು ನನ್ನ ಜೀವನಕ್ಕೆ ಶ್ರೇಯಸ್ಸನ್ನ ಮಾಡ್ತಕ್ಕಂಥ ಗ್ರಂಥ ಅಂತೇಳಿ ಅಧ್ಯಯನ ಮಾಡಿದಾಗ ಆಗೋಗಲ್ಲ. ಇದೇ ಒಂದು ಪುಸ್ತಕ. ಈಗ ನೋಡಿ, ಈಗ ನೀವು ಕಾಶಿ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಕೂಡ ಪದ್ಮಾವತಿ ಯೂನಿವರ್ಸಿಟಿ ಇದೆ, ಅಲ್ಲಿ ಕೂಡ ಭಗವದ್ಗೀತೆ ಬಗ್ಗೆ ಅಲ್ಲಿ ಓದ್ತಾರೆ. ಪರೀಕ್ಷೆಯಲ್ಲಿ ಆಚಾರ್ಯರೆಲ್ಲ ಒಂದು ಇದಿದ್ದೇವೆ, ಸರ್ಟಿಫಿಕೇಟ್ ಎಲ್ಲ ಪಡ್ಕೊಂತಾರೆ. ಪರೀಕ್ಷೆಗಾಗಿ ಅವರು ಕೂಡ ಅದನ್ನ ವ್ಯಾಕರಣ ಸಹಿತ ತಿಳ್ಕೊಂತಾರೆ. ಯಾವ ಸುದ್ದಿ ಆಗಿದೆ ಸಮಾಜ ಎಲ್ಲ ಗೊತ್ತೇ ಅವ್ರಿಗೆ. ಪರೀಕ್ಷೆ ಅದು ಸಹ ಬರೀ ಅವರು ಕೂಡ ಬರೀತಾರೆ. ಅವ್ರಿಗೆ ಒಂದು ಇದು ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ. ಇವರ ಆಚಾರ್ಯ, ಸರ್ವದರ್ಶನಾಚಾರ್ಯ, ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಇದ್ದಾರೆ. ಆದ್ರೆ ಭಾವನೆ ಏನಂತಂದ್ರೆ ಸುಮ್ಮನೆ ಪರೀಕ್ಷಾ ದೃಷ್ಟಿಯಿಂದ ಭಗವದ್ಗೀತೆ ಕಂಠಸ್ಥ ಮಾಡಿದ್ರಿ, ಅಧ್ಯಯನ ಮಾಡಿದ್ರಿ, ಒಂದೊಂದು ಅರ್ಥವನ್ನ ತಿಳ್ಕೊಂಡ್ರಿ. ಆದರೆ ಜೀವನಕ್ಕೆ ಅಳವಡಿಸ್ತಕ್ಕಂಥ ಭಾವನೆ ಕೇವಲ ಪರೀಕ್ಷಾ ದೃಷ್ಟಿಯಿಂದ, ಉದ್ಯೋಗ ದೃಷ್ಟಿಯಿಂದ, ಲೋಕದಲ್ಲಿ ಸಮಾನ ದೃಷ್ಟಿಯಿಂದ ಅಥವಾ ಇನ್ನೊಂದು ಜೀವನ ಮಾಡಬಹುದ ದೃಷ್ಟಿಯಿಂದ ಭಗವದ್ಗೀತೆ ಅಧ್ಯಯನ ಮಾಡಿದ್ರೆ ಅಂದ್ರೆ ಆ ರೀತಿ ಜೀವನದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಬೇರೆಯವರಿಗೆ ತೋರಿಸ್ಕೊಳ್ಳಿಕ್ಕಾಗಿ ಎಲ್ಲವನ್ನು ಕಂಠಸ್ಥ ಮಾಡಿದ್ವಿ. ಎಲ್ಲ ಒಂದೊಂದು ಪದದ ಅರ್ಥವನ್ನು ಕೂಡ ಪ್ರತ್ಯೇಕವಾಗಿ ಅದನ್ನ ವಿಮರ್ಶೆ ಮತ್ತೆ ಸ್ವಲ್ಪ ಬಿಡಿಸಿ ಕೂಡ ಹೇಳಿದ್ವಿ. ನಮ್ಮನ್ನು ಹೊಗಳ್ಬಿಟ್ರು, ನಮಗೇನೆಲ್ಲ ಹೂವಿನ ಮಾಲೆ ಹಾಕಿದ್ರು, ಸಮ್ಮಾನ ಮಾಡಿದ್ರು, ಏನೆಲ್ಲ ಮಾಡಿದ್ರು, ಗೌರವ ಬಂತು, ಪಲ್ಲಕ್ಕಿ ನಮ್ಮನ್ನು ಮೆರವಣಿಗೆ ಮಾಡಿದ್ರು. ಆದ್ರೆ ಜೀವನದಲ್ಲಿ ಏನೂ ಆಚರಣೆ ತರಲಿಲ್ಲ ಅಂತಂದ್ರೆ ಭಗವದ್ಗೀತೆಯ ಫಲ ನಮಗೆ ಪ್ರಾಪ್ತಿ ಆಗ್ಲೇ ಇಲ್ಲ. ಅರ್ಥಾತ್ ಇಲ್ಲಿ ಹೇಳ್ತಕ್ಕ ಅರ್ಥ ಏನಪ್ಪ ಅಂದ್ರೆ ಆ ರೀತಿ ಆಚರಣೆ ಸ್ವಲ್ಪವನ್ನಾದ್ರೂ ಅಧ್ಯಯನ ಅಂದ್ರೇನು, ಸ್ವಲ್ಪವನ್ನಾದ್ರೂ ಆಚರಣೆ ಮಾಡೋದು. ಕನಿಷ್ಠ 100ಕ್ಕೆ 100% ನಮ್ಗೆ ಆಚರಣೆ ಮಾಡಿ ಸಾಧ್ಯ ಇಲ್ಲದೆ ಇದ್ರು ಸ್ವಲ್ಪವನ್ನಾದ್ರೂ ಆಚರಣೆ ಮಾಡಬೇಕು. ಗಂಗಾ ಜಲವನ್ನು ಹೇಗೆ ಪಾನ ಮಾಡಬೇಕು? ಗಂಗೆ ಮಹಾನುಭಾವರು ಹೇಳಿದ್ದಾರೆ. ಮಹಾನುಭಾವರು ಎಷ್ಟೋ ಮಹಾನ್ ವ್ಯಕ್ತಿಗಳೆಲ್ಲ ಗಂಗೆಯ ತಟದಲ್ಲಿ ತಪಸ್ಸು ಮಾಡಿದ್ದಾರೆ. ಗಂಗೆ ದೇವತೆ, ನಮ್ಮೆಲ್ಲವನ್ನ ಪಾಪನ ತುಳಿ ಅಂತಕ್ಕಂಥ ಪೂರ್ತಿಯ ಭಾವನೆಯಿಂದ ಮಾಡ್ಬೇಕು. ಇದನ್ನ ಏನೋ ಸ್ನಾನ ಮಾಡಿದ್ವಿ, ಚೆನ್ನಾಗಿದೆ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜುಡ್ದಂಗೆ ಹೊಡೆದ್ಬಿಟ್ಟು ಕೆಂಪು ಸೊಪ್ಪು ಹಾಕೊಂಡ್ಬಿಟ್ಟು ನೀರು ತಣ್ಣಗಿದೆ ಅಂತ ಹೇಳಿ ಅದು ಬೇರೆ. ಅಲ್ಲಿ ಬೇಕಾದಷ್ಟು ಈಜು ಹೊಡಿತಾ ಕುಡಿಯಬಹುದು. ಆ ಫಲ ಆ ಭಾವನೆಯಿಂದ ಸ್ವೀಕಾರ ಮಾಡಿದ್ದಾದ್ರೆ ಫಲ ಪ್ರಾಪ್ತಿ ಆಗುತ್ತೆ. ಅಷ್ಟೆಲ್ಲ ಯಾಕೆ ಆತ್ಮೀಯರೇ, ವೈದ್ಯರ ಹತ್ರ ನಾವು ಹೋಗ್ತೀವಿ. ವೈದ್ಯರ ಹತ್ರ ಹೋದಾಗ ನಮಗೆ ಏನು ಔಷಧಿ ಕೊಡ್ತಾರೆ, ಆ ವೈದ್ಯರ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ಆವಾಗಲೇ ಔಷಧಿ ಕೂಡ ಕೆಲಸ ಮಾಡುತ್ತಂತೆ. ಹಾಗಾಗಿ ಫಸ್ಟ್ ಏಡ್ ಅಂದ್ರೆ ಪ್ರಥಮ ಚಿಕಿತ್ಸೆ ಗೊತ್ತೇ? ಪ್ರಥಮ ಚಿಕಿತ್ಸೆ ಅಂದ್ರೆ ಇಂಜೆಕ್ಷನ್ ಅಲ್ಲ, ಮಾತ್ರೆ ಅಲ್ಲ, ಏನು ಅಲ್ಲ. ಪ್ರಥಮ ಚಿಕಿತ್ಸೆ ಏನು ಗೊತ್ತಾ? ಅವ್ರು ಹೇಳ್ತಾರೆ, ಡಾಕ್ಟರ್ ಏನ್ ಹೇಳ್ತಾರೆ, ಏನು ಭಯ ಪಡಬೇಡಯ್ಯ,
ಏನಿದೇನು ಮಹಾ ದೊಡ್ಡ ವಿಷಯನಾ? ಎಲ್ಲ ಸರಿ ಹೋಗುತ್ತೆ, ಏನಾಗಲ್ಲ. ಸ್ವಲ್ಪ ಒಂದು ಔಷಧಿ ಕೊಡ್ತೇನೆ, ಒಂದು ಇಂಜೆಕ್ಷನ್ ಕೊಡ್ತೇನೆ, ನಿನಗೆ 2-3 ದಿವಸಕ್ಕೆಲ್ಲ ಎಲ್ಲ ಚೆನ್ನಾಗಿ ಹೋಗ್ಬಿಡ್ತದೆ. ಅದು ಪ್ರಥಮ ಚಿಕಿತ್ಸೆ, ಅದು ಇನ್ನೂ ಏನು ಕೊಟ್ಟಿಲ್ಲ ನಿಮ್ಗೆ. ಅಂದ್ರೆ ಆ ವೈದ್ಯನ ಮಾತುಗಳ ಮೇಲೆ ನಮ್ಗೆ ವಿಶ್ವಾಸ ಬಂದ್ಬಿಟ್ರೆ ತಕ್ಷಣವೇ ನಮ್ ಕಾಯಿಲೆ ಕಮ್ಮಿ ಆಗ್ಬಿಡುತ್ತಂತೆ. ಇದು ಎಲ್ರು ಕೂಡ ಅನುಭವ ಆಗಿರುತ್ತೆ. ಹಾಗಾಗಿ ವಿಶ್ವಾಸ ಇರಬೇಕು, ಏನೇ ಇರು ವಿಶ್ವಾಸ ಇರಬೇಕು. ವಿಶ್ವಾಸ ಇಲ್ಲಂದ್ರೆ ಈಗ ಕೆಲವೊಂದು ಜೀವನದಲ್ಲಿ ಎಲ್ಲ ಘಟನೆ ಎಲ್ರು ನಡೆದಿರ್ತಾರೆ. ಒಂದ್ಸರಿ ಸ್ವಂತ ನನ್ನ ಅನುಭವದಕ್ಕೆ ಹೇಳ್ತೀನಿ. ಒಂದ್ಸರಿ ಇದು ಸುಮಾರು ಒಂದು 10 ವರ್ಷದ ಕೆಳಗೆ ನಡೆದ ಘಟನೆ. ನೀರು ಇಲ್ಲಿ ಹಾಸನದ ಹತ್ರ ಬೋರ್ ಇತ್ತು, ನೀರು ನಿಂತೋಯ್ತು. ಸುಮಾರು ಒಂದು 20 ವರ್ಷಗಳಿಂದ ಕೆಲಸ ಮಾಡ್ತಾ ಇತ್ತು ಬೋರು. ನೀರಿಲ್ಲ, ಏನ್ ಮಾಡೋದೀಗ ಅಂತೇಳಿ ಸರಿ ಬೋರ್ ಹಾಕ್ಸ್ಬೇಕು ಅಂತ ಎಲ್ಲ ಪ್ರಯತ್ನ ಮಾಡಿದ್ವಿ. ಸರಿ ಯಾರೋ ಬಂದ್ರು, 10 ವರ್ಷ ಕೆಳಗಿನ ಮಾತು. ಸರಿ ಬೋರ್ ಹಾಕ್ಲಿಕ್ಕೆ ಸ್ವಾಮಿ ನೀವೇ ಪೂಜೆ ಮಾಡಿ ಅಂತಂದ್ರು. ಇಲ್ಲ ನಾನು ಮಾಡಲ್ಲ, ಇಲ್ಲ ಮಾಡಿ. ಸರಿ ಅವರ ಒತ್ತಡಕ್ಕೆ ಮಾಡೋದು, ನಾನು ಪೂಜೆ ಮಾಡಿದೆ. ಬೋರ್ ಪ್ರಾರಂಭ ಆಯ್ತು. ಎಷ್ಟು ಆಯ್ತು ಗೊತ್ತೇ? 1000 ಅಡಿ ಬೋರ್. ಒಂದು ಹೈ ನೀರು ಬರ್ಲಿಲ್ಲ. ಏನ್ ಮಾಡ್ಬೇಕು ಈಗ? ದೇವ್ರಿಲ್ಲ ಅಂತ ಹೇಳೋದ? ಅದು ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳೋದ? ಏನ್ ಮಾಡ್ಬೇಕೀಗ? ಎಲ್ರಿಗೂ ಆಶ್ಚರ್ಯ, ಏನಪ್ಪಾ ನೀರ ಒಂಚೂರು ಸ್ವಾಮಿಗಳು ಆಶ್ರಮ ಒಂಚೂರು ಒಂದು ಬಟ್ ಅಂದ್ರೆ ಸ್ವಾಮಿಗಳು ಸರಿ ಇಲ್ಲ, ಅಥವಾ ನಾನು ಎಂತ್ಕೋಬೇಕು ದೇವ್ರಿಲ್ಲ. ಸರಿ, ನನಗೇನೋ ದೊಡ್ಡ ವಿಷಯ ಅನಿಸ್ಲಿಲ್ಲ. ಸರಿ ನೀರಿಲ್ಲ ಅಲ್ಲಿ, ಅಷ್ಟೇ. ಪರಮಾತ್ಮ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ? ಅಲ್ಲ, ನನಗೆ ಅನುಕೂಲ ಆದ್ರೆ ಪರಮಾತ್ಮ ಇದ್ದ ಹಾಗೆ. ನನಗೆ ಅನುಕೂಲ ಆಗಿಲ್ಲ ಅಂದ್ರೆ ಪರಮಾತ್ಮನೇ ಇಲ್ಲ. ಅಂದ್ರೇನು? ನಮ್ಮ ವಿಶ್ವಾಸ ಬರೀ ಟೊಳ್ಳು ವಿಶ್ವಾಸ ಅಷ್ಟೇ ಅರ್ಥ. ಅಂದ್ರೆ ನೀರು ಬಂದ್ರೆ ಪರಮಾತ್ಮ ಇದ್ದಾನೆ, ಗಂಗೆ ಇದ್ದಾಳೆ, ಭಗವದ್ಗೀತೆ ಇದೆ, ಅಲ್ಲಿ ಭಗವದ್ಗೀತೆ ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ಸತ್ಯ. ನೀರು ಬರಲಿಲ್ಲ ಅಂದ್ರೆ ಎಲ್ಲ ಟೊಳ್ಳು. ಹಂಗಲ್ಲ, ನೀರು ಬಂದ್ರು ಬರದೇ ಇದ್ರು ಪರಮಾತ್ಮನಲ್ಲಿ ವಿಶ್ವಾಸ ನಮ್ಗೆ ಇರಬೇಕು. ಅದೇ ನಿಜವಾದ ವಿಶ್ವಾಸ. ನಾವೆಂದುಕೊಂಡಿದ್ದಲ್ಲಿ ನಡೆದ ಮಾತ್ರಕ್ಕೆ ಪರಮಾತ್ಮ ಇದ್ದಾನೆ, ಇಲ್ಲಂದ್ರೆ ಪರಮಾತ್ಮ ಇಲ್ಲ. ಇದು ಸುಮ್ಮನೆ ಫೇಕ್ ಭಕ್ತಿ. ಇದು ಅಂದ್ರೆ ಫೇಕ್ ಅಂತೀವಲ್ಲ, ಟೊಳ್ಳು ವಿಶ್ವಾಸ. ಜೀವನದಲ್ಲಿ ಏನೇ ನಷ್ಟ ಆಗ್ಲಿ ಆವನಷ್ಟೇ ವಿಶ್ವಾಸ ಇರಬೇಕು ಪರಮಾತ್ಮ ಮೇಲೆ. ಅದು ನಿಜವಾದ ಭಕ್ತಿ. ನಮ್ಗೆಲ್ಲ ಕೂಡಿ ಬಂದು ನಮ್ಗೆಲ್ಲ ಸೇರಿದ್ರೆ ಎಲ್ಲ ಅದು ಓಹೋ ಪರಮಾತ್ಮ ಇದ್ದಾನೆ, ಎಲ್ಲ ಹೋದ್ರೆ ಪರಮಾತ್ಮ ಇಲ್ಲ, ಅದು ಭಕ್ತಿ ಅಲ್ವೇ ಅಲ್ಲ, ಸುಮ್ಮನೆ ಅದೇಂತ ಫೇಕ್ ಅಂತ ಹೇಳ್ತಾರೆ, ಫೇಕ್ ನ್ಯೂಸ್. ಇದು ನೋಡ್ಕೋಬೇಕು. ಆಮೇಲೆ ಸರಿ ನನಗೇನು ನಿರುತ್ಸಾಹ ಆಗಲ್ಲ, ಬಿಡು, ಏನಾಗಿದೆ ಈಗ ನೀರು ಆಗೋಗಿದೆ. ಈಗ ಏನಾಯ್ತಪ್ಪ, ಏನ್ ನಡಿಬೇಕು ನಡೀಲಿ, ಇನ್ನೇನ್ ಮಾಡೋದು ಈಗ? ಸರಿ, ಎಲ್ಲ ಆಗಿನ ಕಾಲಕ್ಕೆ ಏನಾಯ್ತಪ್ಪ ಅಂದ್ರೆ ಇಲ್ಲೋ ದೂರದಲ್ಲಿ ನೀರಿತ್ತು, ಯಾರೋ ಬೋರ್ ಹತ್ರ ಹೋಗಿ ಹಾಗೆ ನೀರು ಹಿಡ್ಕೊಂಡ್ ಬರೋದು, 1-2 ಬಿಂದಿಗೆ, ಹಾಗೆ ಕಾಲ ಕಳೆಯೋದು. ಕೊನೆಗೆ ಒಂದು ಯೋಚನೆ ಮಾಡಿದೆ, ಒಂದು ಕೆಲಸ ಮಾಡೋಣ, ಇಲ್ಲ ಒಂದು ಟ್ಯಾಂಕರ್ ಇಂದ ನೀರು ತರಿಸ್ಕೋಣ ಅಂತ ಯೋಚನೆ ಬಂತು. ಆದ್ರೆ ಟ್ಯಾಂಕರ್ ನೀರು ತರಿಸ್ಕೊಂಡು ನಮ್ಮ ಹತ್ರ ಏನಿಲ್ಲ, ಒಂದು ಪೈಸೆ ಕೂಡ ಇಲ್ಲ. ಸರಿ ಅಂತ ಹೇಳಿ ಇಲ್ಲ ಆ ಕಡೆ ದೂರದಲ್ಲಿ 1-2-3 ಕಿಲೋಮೀಟರ್ ಬೋರ್ ಇದೆ, ಅಲ್ಲೋಗಿ ದಿನ 1-2 ಬಿಂದಿಗೆ ನಾನೇ ತಗೊಂಡ್ಬರ್ತಾ ಇದ್ದೆ. ಆಮೇಲೆ ಯಾರು ನೋಡಿದ್ರು, ಸರಿ ಅಂತೇಳಿ ಅವರೇ ದಿನ 1-2-3 ಬಿಂದಿಗೆ ತಂದು ಇಟ್ಟು ಹೋಗ್ತಾ ಇದ್ರು. ಅದೇನೆ ಅಡಿಗೆಗೂ ಅದೇನೆ ಎಲ್ಲಕ್ಕೂ ಅದೇನೆ, ಹೀಗೆ ಇದ್ವಿ. ಆಮೇಲೆ 10 ದಿವಸದ ನಂತರ, ಸತ್ಯ ಘಟನೆ ಇದು, ಸುಳ್ಳಲ್ಲ ಇದು. ಸರಿ ಅಂತೇಳಿ ಆ ಕಡೆ ಹೊಲದಲ್ಲಿ ಮತ್ತೆ ಯಾರು ಇನ್ನೊಬ್ರು ನಮ್ಮ ತಮ್ಮ ಹೋಗಿ ಬೋರ್ ಹಾಕ್ಬೇಕು ಅಂತಂದ. ನಾನಂದು ಈಗ ನೋಡಿ, ಈಗ ಫೇಲ್ ಆಗಿದೆ, ಹಾಕೋದು ಬೇಡ, ಸುಮ್ಮನೆ ಇರು, ಏನು ಬೇಡ, ಮಳೆ ಬರಲಿ ಆಮೇಲೆ ನೋಡುವಂತೆ. ಇಲ್ಲ ಅದು ಏನಾದ್ರೆ ಆಗಲಿ, ಸರಿ ನೀನು ಬಂದು ನೀನೇ ಪೂಜೆ ಮಾಡು, ನಾನು ಮಾಡಲ್ಲಪ್ಪ ಪೂಜೆ ಎಂದಂದು. ಸರಿ, ಮತ್ತೆ ಅವನೇ ಬಂದ. ಎಂತ ನೀರು ಬಂತಂದ್ರೆ ಅದು ಬೋರ್ ಹಾಕಿ 10 ವರ್ಷ ಆಯ್ತು. ನಿಮ್ಗೆ ಮಳೆಗಾಲ ಬಂದ್ರೆ ಅದಕ್ಕದೇ ಹಂಗೆ ಮೇಲೆ ಬಂದು ನೀರು ಎಲ್ಲ ಕೆರೆಗೆ ಹೋಗ್ತದೆ ನೀರೀಗ. ಮಳೆಗಾಲ ಬಂದ್ರೆ ಅದರಿಂದ ಓವರ್ಫ್ಲೋ ಆಗಿ ನೀರು ಈ ಕೆರೆಗೆ ಹೋಗ್ತದೆ. ಈಗ ದೇವರಿದ್ದಾನೆ ಅಂತ ಮತ್ತೆ ನಾನು ನಂಬೋದು. ಈಗ ನೀರು ಬರಲಿಲ್ಲ ಅಂತ ಹೇಳಿ ದೇವರಿಲ್ಲ, ಏನೂ ಇಲ್ಲ, ಇಷ್ಟು ವರ್ಷ ನಾನು ಅಲ್ಲಿದ್ದೆ ಇಲ್ಲಿದ್ದೆ, ಹಂಗಾಗಿ ದೇವ್ರೇ ಇಲ್ಲ, ನೀರು ಬರಲಿಲ್ಲ ಅಂತ. ಹಂಗಲ್ಲ, ನೀರು ಬರದೇ ಇದ್ರು ನನ್ನ ಕರ್ಮ ಸರಿಯಾಗಿಲ್ಲ, ಅಥವಾ ಇಲ್ಲಿ ನೀರಿಲ್ಲ. 10 ದಿವಸದ ನಂತರ ನೀರು ಯಾವ ಪೈಪಿಂದ ಇಲ್ಲಿಂದ ಆ ಕಡೆ ನೀರು ಹೋಗ್ತಾ ಇತ್ತು, ಅದೇ ಪೈಪಿಂದ ಆ ಕಡೆ ಇವತ್ತಿಗೂ ನೀರು ಬರ್ತಾ ಇದೆ. 10 ವರ್ಷ ಆಯ್ತು.
ನೀರಿನ ಸಮಸ್ಯೆನೇ ಇಲ್ಲ. ಅಂದ್ರೆ ನನ್ನ ಪ್ರತಿಕೂಲ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ದೇವರ ಇದಾನೆ ಅಂತ ನಿರ್ಣಯ ಮಾಡುವುದು, ನನಗೆ ಅನುಕೂಲ ಆದಾಗ, ಪ್ರತಿಕೂಲ ಆದಾಗ ದೇವರಿಲ್ಲ ಅಂತ ಹೇಳುದು, ಇದು ನಿಜವಾದ ಭಕ್ತಿ ಅಲ್ಲ. ಅನುಕೂಲ ಪ್ರತಿಕೂಲದಲ್ಲೂ ಪರಮಾತ್ಮ ಇದ್ದಾನೆ, ಅದೇ ನಿಜವಾದ ಭಕ್ತಿ. ಇದನ್ನ ಹಾಗಾಗಿ ಗಂಗೆ ಜಲವನ್ನ ಸ್ವೀಕಾರ ಮಾಡ್ಬೇಕಾದ್ರೆ, ಭಗವದ್ಗೀತೆಯ ಸ್ವೀಕಾರ ನಾವು ಪಾಲನೆ ಮಾಡ್ಬೇಕಾದ್ರೆ, ಕಷ್ಟ ಬಂದಾಲು ಕೂಡ ನಾವು ವಿಶ್ವಾಸ ಇರಬೇಕು. ಅದು ನಿಜವಾದ ವಿಶ್ವಾಸ. ಸುಖ ಬಂದಷ್ಟು ನಿಜವಾಗ್ಲೂ ಭಗವದ್ಗೀತೆ ಇದೆ, ನಿಜವಾಗ್ಲೂ ಗಂಗೆ ಜಲ ಇದೆ. ಒಂದ್ ವೇಳೆ ಕಷ್ಟ ಬಂದ್ಬಿಟ್ರೆ ಎಲ್ಲ ಬರೀ ಕೇಕ್. ಹಂಗಲ್ಲ. ಸುಖ ಬರ್ಲಿ ಕಷ್ಟ ಬರ್ಲಿ ಅಷ್ಟು ವಿಶ್ವಾಸ ಇರಬೇಕು. ಅದು ಭಗವದ್ಗೀತೆ ಆಗಿರ್ಬೋದು, ಗಂಗಾಜಲ ಆಗಿರ್ಬೋದು, ಏನೇ ಆಗಿರ್ಬೋದು. ಹಾಗಾಗಿ ಇಲ್ಲಿ ಹೇಳ್ತಾರೆ, ಇಲ್ಲಿ ಭಗವದ್ಗೀತೆ ಅಧ್ಯಯನ ಮಾಡೋದಂದ್ರೆ ಅನುಷ್ಠಾನ ಮಾಡುವುದು ಮುಖ್ಯ ವಿನಃ ಸುಮ್ನೆ ಪಾರಾಯಣ ಮಾಡ್ಬಿಟ್ಟ, ಕಂಠಸ್ಥ ಮಾಡ್ಬಿಟ್ಟ, ಜನರಿಗೆ ಹೇಳ್ಬಿಟ್ಟ, ಪ್ರೈಜು ತಕೊಂಡ್ಬಿಟ್ಟ, ಬಹುಮಾನ ಕೊಟ್ರು, ಶಬಾಸ್ ಅಂದ್ಬಿಟ್ರು, ಎಲ್ಲ ಸರಿ. ಆದ್ರೆ ಕಿಂಚಿದರೀತ ಸ್ವಲ್ಪ ಆದ್ರೂ ಕೂಡ ಅನುಷ್ಠಾನ ಮಾಡ್ಲೇ ಇಲ್ಲ, ಅವರಿಗೆ ಭಗವದ್ಗೀತೆ ಪಾರಾಯಣ ಮಾಡುವುದು ಅಂತ ಹೇಳಕ್ಕಾಗಲ್ಲ. ನಾವು ಉಪದೇಶದ ಸಾರ ಇರ್ತಕ್ಕಂಥದ್ದು ಅನುಷ್ಠಾನದಲ್ಲೇ ವಿನಃ ಉಪದೇಶ ನೋಡಿ. ಆದ್ಮೇಲೆ ಯಾವುದು ಕೂಡ ಅನುಷ್ಠಾನ ಮಾಡಿದಾಗ ಆಗುವ ಸಂತೋಷ ಇದೆಯಲ್ಲ, ಅದನ್ನು ವರ್ಣನೆ ಮಾಡ್ಲಿಕ್ಕಾಗಲ್ಲ. ಯಾರಿಗೆ ಅನುಭವ ಆಗಿದೆ ಅವರಿಗೆ ಅನುಭವ, ಅದು ಅವರಿಗೆ ಅರ್ಥ ಆಗುತ್ತೆ. ಅನುಷ್ಠಾನ ಮಾಡಿದಾಗ ಆಗುವ ಆನಂದ ಇದೆಯಲ್ಲ, ಪ್ರಪಂಚದ ಎಲ್ಲಾ ವಸ್ತು ವೈಭವಗಳನ್ನು ಕೊಟ್ಟರು ಕೂಡ ಆನಂದ ಮುಂದೆ ಅದು ಒಂದು ಕಸ ಕಡ್ಡಿಗೆ ಕೂಡ ಸಮಾನ ಆಗಲ್ಲ. ಅನುಷ್ಠಾನದಲ್ಲಿ ಬರ್ತಕ್ಕಂಥ ಮನುಷ್ಯನಿಗೆ, ಸಾಧಕನಿಗೆ ಆನಂದ ಇದೆಯಲ್ಲ, ಪ್ರಪಂಚದ ಎಲ್ಲಾ ವಸ್ತು ಭೋಗಗಳನ್ನು ನೀವು ಕೊಟ್ಬಿಟ್ರು ಅವೆಲ್ಲ ಹುಲ್ಲು ಕಟ್ಟಿ ಕೂಡ ಸಮಾನ ಆಗಲ್ಲ, ಹುಲ್ಲು ಕಡ್ಡಿಗೆ ಸಮಾನ ಆಗಲ್ಲ. ಅದು ಯಾರು ಅನುಷ್ಠಾನ ಮಾಡ್ತಾರೆ ಅವರಿಗೆ ಗೊತ್ತಾಗುತ್ತೆ ಅಷ್ಟೇ. ಹಾಗಾಗಿ ಇಲ್ಲಿ ಭಗವದ್ಗೀತೆ ಪಾರಾಯಣ ಅಂತಂದ್ರೆ ಶ್ಲೋಕ ಹೇಳ್ಬಿಟ್ಟ, ಅರ್ಥ ಹೇಳ್ಬಿಟ್ಟ, ಅದಲ್ಲ, ಅನುಷ್ಠಾನ ಮಾಡ್ತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಕಂಠಸ್ಥ ಮಾಡಿದ ಅನ್ನಕ್ಕಿಂತ ಮುಖ್ಯವಾಗಿ ಕನಿಷ್ಠ ಅರ್ಧ ಶ್ಲೋಕನ ಅನುಷ್ಠಾನ ಮಾಡು, ಅದರ ಕಥೆನೇ ಬೇರೆ. ಹಾಗಾಗಿ ಇಲ್ಲಿ ಗಂಗಾಜಲ ಕೂಡ ಅಷ್ಟೇ. ಗಂಗಾಜಲವನ್ನ ಹೇಗೆ ಪಾನ ಮಾಡ್ಬೇಕು? ಮಹರ್ಷಿಗಳು ಮಹಾನುಭಾವರೆಲ್ಲ ಅಲ್ಲಿ ತಪಸ್ ಮಾಡಿದ್ದಾರೆ, ಮಹಾನುಭಾವರ ಪಾದಸ್ಪರ್ಶ ಆಗಿದೆ, ಅದೆಲ್ಲ ಅಡ್ಡಾಡಿದ್ದಾರೆ. ಅವರು ಶಂಕರಾಚಾರ್ಯರೇ ಗಂಗೆ ಬಗ್ಗೆ ಸ್ತೋತ್ರ ಮಾಡ್ತಾರೆ. ನಾವೆಷ್ಟು ಆಫ್ಟರ್ ಆಲ್, ನೀವು ಯೋಚನೆ ಮಾಡ್ಬೇಕು ನೋಡಿ. ಗಂಗಾ ಲಹರಿ ಅಂತಿದೆ, ಗಂಗಾ ಸ್ತೋತ್ರ ಅಂತಿದೆ, ತೆಗೆದು ನೋಡಿ. ದೇವಿ ಸುರೇಶ್ವರಿ ಭಗವತಿ ಗಂಗೆ, ಒಳ್ಳೆ ರಾಗದಲ್ಲಿದೆ. ನೀವು ಬೇಕಾದ್ರೆ ಗಂಗಾ ಸ್ತೋತ್ರ ಅಂತೇಳಿ ಶಂಕರಾಚಾರ್ಯ ಹೊಡೀರಿ, ಗೂಗಲ್ ಹೊಡೀರಿ, ಬರ್ತದೆ ನೋಡಿ. ಯಾರು ಸ್ತೋತ್ರ ಮಾಡಿದ್ದು? ಶಂಕರಾಚಾರ್ಯ. ದೇವಿ ಸುರೇಶ್ವರಿ, ಸುರೇಶ್ವರಿ ಅಂದ್ರೆ ಏನು? ಓ ದೇವತೆಗಳ ಈಶ್ವರಿ ಭಗವತಿ ಗಂಗೆ ಅಂತೇಳಿ ಹೇಳ್ತಾರೆ. ಕನಿಷ್ಠ ಒಂದ್ ವೇಳೆ ಮನುಷ್ಯನಾಗಿ ಮುಂದಿನ ಜನ್ಮಕ್ಕೆ ನಾವು ಹುಟ್ಟೇ ಇದ್ರು, ಒಂದು ಅದನ್ನ ತೆಲುಗಲ್ಲಿ ಚೊನ್ನ ಅಂತೀವಿ, ಚೊನ್ನೆಕತೆ ಅಂತ, ಅದನ್ನ ಕನ್ನಡದಲ್ಲಿ ಏನಂತಾರೆ ನಂಗೆ ಗೊತ್ತಿಲ್ಲ. ಓತಕೇತು ಏನೋ ಅಂತಾರೆ, ಏನಂತಾರೆ ಅದನ್ನ, ಓತಕೇತನ ಏನೋ ಶಬ್ದ ಇದು. ಕನಿಷ್ಠ ಅದಾಗಾದ್ರೂ ಕೂಡ ಈ ಗಂಗೆ ದರದಲ್ಲಿ ನಾನು ಹುಟ್ಟಬೇಕು ಅಂತ ಶಂಕರಾಚಾರ್ಯ ಸ್ವತಃ ಆ ಸ್ತೋತ್ರದಲ್ಲಿ ಹೇಳ್ತಾರೆ. ಕನಿಷ್ಠ ಒಂದು ಮೀನಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಏನೋ ಇರ್ಲಿ, ಕನಿಷ್ಠ ಅದಾದ್ರೂ ಹುಟ್ಟಬೇಕು ನಾನು ಗಂಗಾ ದಡದಲ್ಲಿ ಅಂತೇಳಿ ಸ್ವತಃ ಶಂಕರಾಚಾರ್ಯರು ಆ ಗಂಗಾ ಸ್ತೋತ್ರದಲ್ಲಿ ಹೇಳ್ತಾರೆ. ನೀವು ಬೇಕಾದ್ರೆ ಅದನ್ನು ಸ್ವಲ್ಪ ನೋಡಿ. ಹಾಗಾಗಿ ವಿಶ್ವಾಸ ಅನ್ನೋದು ಹಾಗಿರ್ಬೇಕು ಅಷ್ಟೇ. ಏನು ಕುಡಿದ್ವಾ ಗಂಗೆ ಸ್ನಾನ ಮಾಡಿದ್ರೆ ಬಂದ್ಬಿಟ್ರೆ ನನಗೆ ಏನಾಗಲಿಲ್ವಲ್ಲ, ವಿಶ್ವಾಸ ಇರ್ಬೇಕು ಅಷ್ಟೇ. ಯಾವಾಗ ಆಗ್ಬೇಕು ಆಗುತ್ತೆ. ಏನು ಗಂಗೆ ಜಲ ನೀವು ಹೋಗಿ ದುಮ್ಕಿ ಹೊಡೆದ್ಬಿಟ್ರೆ ಮತ್ತೆ ಏನೋ ಬಂದ್ಬಿಡ್ತದ, ಅಥವಾ ಭಗವದ್ಗೀತೆ ಬಂದ್ಬಿಡ್ತದ? ಅನುಷ್ಠಾನ ಮಾಡಿದ್ರೆ ಬರ್ತದೆ, ಪಾರಾಯಣ ಮಾಡಿದ್ರೆ ಏನು ಬರ್ತದೆ? ಮತ್ತೆ ಪಾರಾಯಣ ಏನ್ ಮಾಡ್ತಾರಪ್ಪ ಅಂದ್ರೆ, ಸರಿ ಪಾರಾಯಣ ಮಾಡ್ತಾ 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 ಕೇಳ್ತಾ 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 ಒಂದಲ್ಲ ಒಂದ್ ಸಾವಿರ ಅನಿಸ್ತದೆ ಅವನಿಗೆ, ಅಯ್ಯೋ ಹಿಂಗ್ ಹೇಳ್ದೆಯಲ್ಲ, ಹಿಂಗ್ ನಾವ್ ನಡ್ಕೋಬೇಕು ಅಂತ ಅನಿಸುತ್ತೆ ಒಂದಲ್ಲ ಇವತ್ತ ನಾಳೆ. ಆ ಉದ್ದೇಶದಿಂದ ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅಂತೇಳಿ ಹೇಳ್ತಾರೆ. ಕನಿಷ್ಠ ಒಂದಲ್ಲ ಒಂದ್ ದಿವಸ ಜೀವನದಲ್ಲಿ ಅವನಿಗೆ ಬದಲಾವಣೆ ಬರ್ತದೇನೋ. ಇದೇನು ಸುಮ್ಮನೆ ಹೇಳಿಲ್ಲ ಪಾರಾಯಣ ದಿನ ಮಾಡೋದು ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕೂಡ ಹೇಳ್ತೀವಿ, ಭಗವದ್ಗೀತೆ ಬಗ್ಗೆ ಹೇಳ್ತೀವಿ. ಹಾಗಾಗಿ ಇನ್ನು ಭಗವದ್ಗೀತೆ
ಆಯ್ತು, ಗಂಗಾಜಲ ಆಯ್ತು, ಕಣಿಕಾಪಿಲ ಒಂದು ಒಂದು ಹನಿಯನ್ನಾದ್ರೂ ಸರಿ ಕುಡಿದಿದ್ದಾದ್ರೆ, ಸೇವನೆ ಮಾಡಿದ್ದಾದ್ರೆ, ಜೀವನದಿಂದ ಕೂಡ ಪರಮಾತ್ಮ ಪೂಜೆ ಮಾಡಿದ್ದಾರೆ. ಪರಮಾತ್ಮ ಪೂಜೆ ಅಂತಂದ್ರೆ ಏನು? ಅಲ್ಲೇ ಇಟ್ಟು ಸಮರ್ಪಣೆ ಪೂಜೆ. ಏನೋ ಸಾಮಾನ್ಯವಾಗಿ ನಾವು ಏನಾದ್ರು ಜೀವನದಲ್ಲಿ ತೊಂದರೆ ಆದಾಗ ಏನೋ ಪೂಜೆ ಮಾಡ್ಸಿ ಅಂತ ಹೇಳ್ತಾರೆ. ಸತ್ಯನಾರಾಯಣ ಮಾಡ್ಸಿ, ಒಳ್ಳೇದು ಎಲ್ಲ ಬರ್ತಾರೆ, ಕೂತ್ಕೊಂತಾರೆ. ಇವ್ರು ಮಾತ್ರ ಪೂಜೆಯಲ್ಲಿ ಫೋನ್ ಮಾತಾಡ್ತಾ ಇರ್ತಾರೆ. ಅವ್ರು ಬಂದ್ರ, ಇವ್ರು ಬಂದ್ರ, ನಾನು ಒಳ್ಳೆ ಬರ್ತಿದವ, ಒಳ್ಳೆ ನೋಡುತ್ತೇನೆ ಅಂದ್ರೆ ಭಗವಂತನ ಹತ್ರ ಕೂಡ ದೃಷ್ಟಿ ಅಲ್ಲಪ್ಪ, ಶರೀರದ ಮೇಲೆ ದೃಷ್ಟಿ. ಮತ್ತೆ ಅಪ್ಪನವ್ರಿಗೆ ಒಳ್ಳೆ ಮಾಡ್ಬೋದಲ್ಲ, ಆದ್ರೆ ದೃಷ್ಟಿ ಎಲ್ಲಿದೆ? ಪೂಜೆ ಮಾಡುತ್ತೆ ಮಧ್ಯೆ 3 ಫೋನ್ ಮಾಡಿ ಹೇಳುದು. ಮತ್ತೆ ನಮ್ಮ 10 ನಿಮಿಷ ಪೂಜೆ ನಡೀತಾ ಆಮೇಲೆ ಮಾತಾಡ್ತೀನಿ ಅಲ್ಲಿರೋದು. ಅಂದ್ರೆ ಏನು ಪೂಜೆ ಅಂತಾರೆ ಇಲ್ಲಿ? ಪೂರ್ತಿ ಸಮರ್ಪಣೆ ಭಾವದಿಂದ ಮಾಡ್ತಕ್ಕಂಥ ಪೂಜೆ. ಈಗ ನಮಗೆ ಪೂಜೆ ಫೋನ್ ಪೂಜೆ ಜಾಸ್ತಿ ಆಗಿದೆ. ಏನು ಅವ್ರು ಮಾತಾಡಿ ಇವ್ರು ಮಾತಾಡಿ, ಪೂಜೆಯಲ್ಲಿ ಕೂಡ ಹಂಗಿಲ್ಲ. ಇಲ್ಲಿ ಸಮರ್ಪಣೆ ಭಾವದಿಂದ ಮಾಡ್ತಕ್ಕಂಥ ಪೂಜೆ. ಒಂದು ಭಗವದ್ಗೀತೆಯ ಸ್ವಲ್ಪವಾದ್ರೂ ಅನುಷ್ಠಾನ, ಗಂಗಾಜಲ ಆ ಭಾವನೆಯಿಂದ ಸೇವನೆ ಸ್ವಲ್ಪ ಆದ್ರೂ, ಇನ್ನು ಪರಮಾತ್ಮನ ಪೂಜೆ ಒಮ್ಮೆ ಆದ್ರೂ ಸಮರ್ಪಣೆ ಮಾಡ್ತಕ್ಕಂಥ ಪೂಜೆ. ಈ ರೀತಿ ಯಾರಿದ್ದಾರೆ? ಸಸ್ಯ ಯಮೇನ ಚರ್ಚನ್ನ ಅಂತ ಯಮ ಯಾಕೆ ಹೇಳ್ತಾರೆ? ಅದಕ್ಕೆ ನಾನು ಮಾರ್ಕಂಡೆ ಮಹಾಶಿವಭಕ್ತನಾಗಿದ್ದ ಹುಡುಗ ಬಂದ, ಯಮ ಆಶ್ಚರ್ಯ ಹಿಡ್ಕೊಂಡು ಬಂದ, ಹೋಗಿ ತಬ್ಕೊಂಡ ಶಿವಲಿಂಗವನ್ನ. ಹುಡುಗ ಏಂತೇಳಿ ಇವ್ರು ಪಾಶ್ ಹಾಕಿ ಹೇಳಿದ್ರು. ಅವ್ರು ಓ ಶಿವನೇ ಅಂತ ಕೂಗಿದ. ಅಷ್ಟೊತ್ತಿಗೆ ಶಿವ ಬಂದ ಮೇಲೆ ಹೋದ. ಯಾರಿಗೆ? ಯಮನಿಗೆ ಇವತ್ತು ಕೂಡ ಹೆಜ್ಜೆ ಗೊತ್ತುಗಳಂಗೆ ಇದೆ ಅಂತ ಯಮನ್ ಹೇಳ್ತಾರೆ. ನೀರು ಆಸೆ ಬರುವಲ್ಲ. ಮೊದಲನೇದಾಗಿ ಹೋಗಿ ಅವ್ರ ಕಾಲಿಟ್ಟಿರುತ್ತೆ, ಆ ಹೆಜ್ಜೆ ಗುರುತು ಇವತ್ತು ಹಂಗೆ ಇದೆ ಹೇಳ್ತ. ಮೊನ್ನೆ ಹೋಗ್ತಲ್ಲ ಚಂದ್ರಯಾನ್ 3, ಅಲ್ಲಿ ಕೂಡ ನಾಸಾ ಅಲ್ಲಿ ಇಲ್ಲಿರ್ತಕ್ಕಂಥ ಏನು ರೋವರ್, ಅದರ ಒಂದು ಗುರುತುಗಳು ಕೂಡ ಹಂಗೆ ಇದಾವೆ. ಅದು ಕೂಡ ನಮ್ಮ ಅಶೋಕನ ಚಕ್ರ, ಇಸ್ರೋ ಗುರುತು ಎಲ್ಲ ಕೂಡ ಹಾಗೆ ಎಷ್ಟೋ ಕಾಲದವರೆಗೆ ಹಂಗೆ ಇರ್ತವೆ. ಯಾಕೆ ಹೆಸರ ಮೇಲೆ ಗಾಳಿ ಇಲ್ಲ ಏನು ಹೇಳ್ತಿರ್ತಾರೆ. ಇರ್ಲಿ ಒಳ್ಳೇದೇ. ಹಾಗೆ ಯಮುನ ಎದೆಯ ಮೇಲೆ ಕೂಡ ಹಂಗೆ ಇದಾವ. ಯಶೋಧ ಬಂದು ಒಂದು ಓದೇ ಒಂದಂತೆ, ಆ ಪಾದ ಗುರುತು ಹಂಗೆ ಇದೆಯಂತೆ. ಹಾಗೆ ಇಲ್ಲಿ ಯಾರು ಭಗವದ್ಗೀತೆಯನ್ನ ಸ್ವಲ್ಪ ಆದ್ರೂ ಪಾರಾಯಣ ಮಾಡ್ತಾರೆ, ಗಂಗಾ ಜಲವನ್ನ ಸ್ವಲ್ಪ ಆದ್ರೂ ಪಾನ ಮಾಡ್ತಾರೆ ಆ ಭಾವನೆಯಿಂದ, ಪರಮಾತ್ಮನ ಪೂಜೆಯನ್ನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೆ, ಅವ್ರ ಕಡೆ ಯಮ ಅವ್ರ ಬಗ್ಗೆ ನೋಡ್ಲಿಕ್ಕೂ ಸ್ವಲ್ಪ ಭಯಪಡ್ತಂತ. ಬೇಡಪ್ಪ ಅವ್ರ ಕತೆ ಬೇಡ, ಯಾಕೆ ಮೊನ್ನೆ ಓದಿಸ್ಕೊಂಡಿದೀವಿ, ಇದು ಮತ್ತೆ ಹಿಡಿಯೋದು, ಮತ್ತೆ ಅವ್ನು ಬಂದು ಓದೋದು ಯಾಕೆ ಸುಮ್ಮನೆ ಅಂತ ಹೇಳಿ ಅಂದ್ರೆ ಅವರಿಗೆ ನರಕ ಪ್ರಾಪ್ತಿ ಆಗೋದಿಲ್ಲ, ಸ್ವರ್ಗ ಪ್ರಾಪ್ತಿ ಆಗ್ತದೆ. ಈಗ ಅದು ಕೂಡ ಬಂಧನ. ಮೊದಲು ಸ್ವರ್ಗ ಪ್ರಾಪ್ತಿ ಆಗಿ ಆಮೇಲೆ ಅಲ್ಲಿ ಬಿಡಿಸ್ಕೊಳ್ಳೋದು ತುಂಬಾ ಸುಲಭ. ಈಗ ಸುಖದಿಂದ ಹೊರಗೆ ಬರೋದು ಸ್ವಲ್ಪ ಸುಲಭ, ಕಷ್ಟದಿಂದ ಹೊರಗೆ ಬರೋದೇ ಕಷ್ಟ. ಹಾಗೆ ಮೊದಲು ಸ್ವರ್ಗ ಪ್ರಾಪ್ತಿ ಅಷ್ಟು ಸುಲಭವಾದ ಮಾತಲ್ಲ, ಮೋಕ್ಷ ಪ್ರಾಪ್ತಿ ಒಳ್ಳೇದೇ, ಇಲ್ಲ ಅಂತಲ್ಲ. ಹಾಗಾಗಿ ಇಲ್ಲಿ ಇದರ ಅರ್ಥ ಏನಪ್ಪಾ ಅಂದ್ರೆ, ಮನುಷ್ಯ ಉತ್ತಮ ಜನ್ಮವನ್ನು ಪಡೆಯುತ್ತಾನೆ, ಅಧೋ ಜನ್ಮವನ್ನು ಪಡೆಯಲ್ಲ, ಅಷ್ಟೇ ಇದರ ಅರ್ಥ. ಯಾವಾಗ ಬರ್ತಾನೆ, ಮಾತಾಡ್ತಾನೆ, ಇದ್ರ ಬಗ್ಗೆ ನೋಡೋದಿಲ್ಲ, ಭಯಪಡ್ತಾನೆ, ಅದು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಏನಪ್ಪಾ ಅಂದ್ರೆ, ಅವರಿಗೆ ಯಾರು ಭಗವದ್ಗೀತೆಯನ್ನ ಹೇಳಿರ್ತಕ್ಕಂಥ ಪ್ರಕಾರ ಸ್ವಲ್ಪವನ್ನಾದ್ರೂ ಆಚರಣೆ ಮಾಡ್ತಾರೆ, ಯಾರು ಗಂಗಾ ಜಲವನ್ನ ಅಷ್ಟು ಭಕ್ತಿಯಿಂದ ಭಾವನೆಯಿಂದ ಸ್ವೀಕಾರ ಮಾಡ್ತಾರೆ, ಗಂಗೆ ತ್ರಿಪಥಗಾಮಿನಿ ಅನ್ನೋ ಒಂದು ಭಕ್ತಿ ಭಾವನೆಯಿಂದ ಸ್ವೀಕಾರ ಮಾಡ್ತಾರೆ, ಪರಮಾತ್ಮನ ಪೂಜೆಯನ್ನು ಒಮ್ಮೆಯೂ ಕೂಡ ಭಕ್ತಿ ಭಾವದಿಂದ ಮಾಡ್ತಾರೆ, ಅವರಿಗೆ ಅಧೋಲೋಕ ಅಥವಾ ನೀಚ ಜನ್ಮಗಳು ಪ್ರಾಪ್ತಿಯಾಗೋದಿಲ್ಲ, ಉತ್ತಮ ಜನ್ಮಗಳು ಪ್ರಾಪ್ತಿಯಾಗವೆ ಅನ್ನೋದೇ ಇಲ್ಲಿ ಮುಖ್ಯ ಅರ್ಥ. ಅಷ್ಟೇ. ಯಮ ಬಂದ ನಿಮ್ ಕಡೆ ನೋಡಿ, ನಿಮ್ಮನ್ನ ನೋಡಿ ಅವನು ಬೈಬಿಟ್ಟು ಅವಳು ಅಲ್ಲಿಂದ ಓಡ್ದ, ಓಹೋ ನಾನು ಭಗವದ್ಗೀತೆ ಮಹಿಮೆ, ಓಹೋ ನಾನು ಗಂಗೆ ಜಲಪಾನ ಮಾಡಿದ್ದಕ್ಕಾಗಿ ಯಮ ಓಡ್ದ, ಇದರ್ಥ ಅಲ್ಲ. ಅವನು ಕೆಳಗಿನ ಜನ್ಮಗಳಿಗೆ ಹೋಗೋದಿಲ್ಲ, ಉತ್ತಮ ಜನ್ಮವನ್ನು ಪಡಿತಾನೆ. ಕನಿಷ್ಠ
ಮತ್ತೊಮ್ಮೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಅಷ್ಟು ಸುಲಭ ಅಲ್ಲ. ಈಗ ಯಾವ ಜನ್ಮದಲ್ಲಿ ಯಾವ ಬಹಳ ಪುಣ್ಯಫಲವೋ ಗೊತ್ತಿಲ್ಲ, ಇವತ್ತು ಮನುಷ್ಯರಾಗಿ ಹುಟ್ಟಿದೀವಲ್ಲ, ಅದಷ್ಟು ಸುಲಭ ಅಲ್ಲ ಆತ್ಮೀಯರೇ. ಎಷ್ಟು ಜನ್ಮದಿಂದ ಎಷ್ಟು ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯಫಲವೋ. ಅದರ ಒಂದು ಆ ಪುಣ್ಯ ಫಲದ ಫಲವಾಗಿ ಇವತ್ತು ಮನುಷ್ಯರಾಗಿ ಹುಟ್ಟಿದೀವಿ. ಮತ್ತೆ ಮನುಷ್ಯರಾಗಿ ಹುಟ್ಟಿವಿ ಏನ್ ಗ್ಯಾರಂಟಿ ಇಲ್ಲ. ಆದರೆ ಯಾರು ಭಗವದ್ಗೀತೆಯನ್ನ ಸ್ವಲ್ಪ ಆದ್ರೂ ಅನುಷ್ಠಾನ ಮಾಡ್ತಾರೆ, ಪಾರಾಯಣ ಮಾಡೋದಲ್ಲ, ಅನುಷ್ಠಾನ ಮಾಡಿ ಸ್ವಲ್ಪ ಗಂಗೆ ಜಲವನ್ನ, ಅದಕ್ಕೆ ಸ್ವತಃ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಮಾತು ಏನಂತ, ಗಂಗಾ ಜಲ ಮುದ್ರಾ ಮಣ್ಣು, ಜಗನ್ನಾಥಪುರಿಯಲ್ಲಿರ್ತಕ್ಕಂಥ ಪ್ರಸಾದ, ಆ ಜಗನ್ನಾಥನಿಗೆ ಏನು ಅರ್ಪಣೆ ಮಾಡ್ತಾರಲ್ಲ ನೋಡಿ, ಕೆಳಗಡೆ 7 ಮಡಿಕೆ ಇರ್ತದೆ, ಕೆಳಗೆ ಬೆಂಕಿ ಹಾಕ್ತಾರೆ, ಮೇಲಿನ ಮಡಿಕೆಯಲ್ಲಿ ಕೂಡ ಅನ್ನ ಆಗುತ್ತೆ. ಅದೇ ನೀವು ಮನೆಯಲ್ಲಿ ನಿಮ್ಮ ಮನೇಲಿ ತಂದು 7 ಮಡಿಕೆ ಇಡಿ ಒಂದ್ರ ಮೇಲೆ ಒಂದು, ಕೆಳಗೆ ನೀವು ಬೆಂಕಿ ಹಾಕಿ ಮೇಲೆ ಕೂಡ ನೀವು ಅಕ್ಕಿ ಇಡಿ, ಆಗುತ್ತೆ ನೋಡಿ ಅನ್ನ. ಅವ್ರೇನ್ ಮಾಡ್ತಾರೆ, ಒಂದು ಮಡಿಕೆ ಮೇಲೆ 7 ಮಡಿಕೆ ಇಡ್ತಾರೆ, ಕೆಳಗಿನ ಮಡಿಕೆಗೆ ಬೆಂಕಿ ಹಾಕ್ತಾರೆ, ಆದ್ರೆ ಮೇಲಿನ ಮಡಿಕೆಯಲ್ಲಿ ಕೂಡ ಅನ್ನ ಆಗ್ಬಿಡ್ತದೆ. ಮತ್ತು ನೀವು ಪ್ರತ್ಯಕ್ಷ ನೋಡ್ಬೋದು. ಕೆಲವೊಂದು ಮೂಢನಂಬಿಕೆ ಇವೆಲ್ಲ ಹೇಳ್ತಿರ್ತಾರೆ. ಎಲ್ಲಾ ಮೂಢನಂಬಿಕೆ ಈ ಜಗತ್ತು ಕೂಡ ಸುಳ್ಳೆ, ಅದ್ರ ಸತ್ಯ ನಂಬಿದ್ವಿಲ್ವೋ, ಇದಕ್ಕಿಂತ ಮೂಢನಂಬಿಕೆ ಏನಿದೆ? ಈಗ ಜಗತ್ತು ಕೂಡ ಸತ್ಯ ಹಾಗೇ ಇದೆಯಾ? ಹಾಗಾದ್ರೆ ನಮ್ಮಪ್ಪ ಇಲ್ಲಿ, ಅವರಪ್ಪ ಇಲ್ಲಿ, ನೋಡ್ತಿದ್ದೆ ನಮ್ ಚಿಕ್ಕ ಬಂದ್ರು ಸುಮಾರು ಜನ ಹೋದ್ರು, ನನ್ ಜೊತೆಲಿ ಓದ್ಕೊಂಡು ಸ್ನೇಹಿತರೆಲ್ಲ ಹೋದ್ರು. ಸತ್ಯ ಆಗಿದ್ರೆ ಎಲ್ರು ಹಂಗೆ ಇರ್ಬೇಕಲ್ವೇ? ಒಂದಿನ ನಾನು ಬೇರೆ ಕಡೆ ಮುಂದೆ ಹೋಗ್ತೀನಿ, ಇದು ಕೂಡ ಸುಳ್ಳು ಅಲ್ವೇ? ಇದನ್ನ ಸುಳ್ಳು ಅಂತ ಮೂಢನಂಬಿಕೆ, ಸತ್ಯ ಅಂದಂಗೆ ಹಂಗಾದ್ರೆ ಮೂಢನಂಬಿಕೆ. ಹಿಂಗ್ ಹೇಳಿದ್ರ ಅಯ್ಯೋ ಏನ್ ಮೂಢನಂಬಿಕೆ ಸ್ವಾಮಿ ಹೇಳ್ತೀರಿ, ಎಲ್ಲ ಸತ್ಯ ಅಂತ. ಅದು ಮಾತ್ರ ಮೂಢನಂಬಿಕೆ ಸ್ವಾಮಿ, ಎಲ್ಲ ಬಲಿ ಸುಳ್ಳು, ಬರೀ ಫೇಕು. ಕೆಳಗಡೆ ಮೊಳಕೆಗೆ ನೀವು ಬೆಂಕಿ ಹಾಕಿದ್ರೆ ಮೇಲೆ ಹೆಂಗನ್ನ ಆಗುತ್ತೆ? ಒಂದ್ಸರಿ ಹೋಗಿ ನೋಡಿ, ನೀವು ಜಗನ್ನಾಥಪುರಿಗೆ ಹೋಗಿ ಸತ್ಯ ತಿಳ್ಕೋಬೇಕು ಅಂದ್ರೆ ಅಷ್ಟರಿಂದ ಹೋಗ್ಬೇಕು, ನೋಡ್ಬೇಕು. ನಾನು ಹೋಗಿ ಜಗನ್ನಾಥಪುರಿಗೆ ಹೋಗಿ ಅಲ್ಲೇ ಮಂದಿರದ ಹತ್ರದಲ್ಲೇ ಎಲ್ಲ ಮಡಿಕೆ ಮೇಲೆ ಇಟ್ಟು ಎಲ್ಲ ಅಲ್ಲಿ ಮಾಡ್ತಿರ್ತಾರೆ, ಜಗನ್ನಾಥಿಗೆ ನೈವೇದ್ಯ ಮಾಡ್ತಿರ್ತಾರೆ. ಬಿದಿರಿನ ಬುಟ್ಟಿಗಳೆಲ್ಲ ತಗೊಂಡು ಒಳಗಡೆ ತಗೊಂಡು ನೈವೇದ್ಯ ಸುಮಾರು ನೈವೇದ್ಯ ತಗೊಂಡು ಹೋಗ್ತಿರ್ತಾರೆ. ನೀವು ನೋಡಿ, ಕೆಳಗಡೆ ಮಡಿಕೆಯಲ್ಲಿ ಎಲ್ಲ ಇದ್ರದ ಅಕ್ಕಿ ಇಟ್ಟಿರ್ತಾರೆ, ನೀರು ಹಾಕಿರ್ತಾರೆ, ಕೆಳಗಡೆ ಬೆಂಕಿ ಹಾಕ್ತಾರೆ, ಮೇಲೆ 7 ಮಡಿಕೆ ಮೇಲೆ ಕೂಡ ಅನ್ನ ಹಾಕ್ತಾರೆ. ಈ ಮಾತು ಹೇಳ್ತಾ ಇರೋದಾರು ಸ್ವತಃ ರಾಮಕೃಷ್ಣ ಪರಮಹಂಸರು. ನನ್ನ ಮಾತು ನಾನು ಯಾರು ಹೇಳಲಿಕ್ಕೆ? ಹಾಗಾಗಿ ಜಗನ್ನಾಥ ಇದೆಯಲ್ಲ, ಆ ಜಗನ್ನಾಥನ ಪ್ರಸಾದ ಮುದ್ರಾ ಬೃಂದ ಅಂದಿರ್ತಕ್ಕಂಥ ಮಣ್ಣು, ಸಾಕ್ಷಾತ್ ಧರ್ಮ ಮಣ್ಣಲ್ಲ, ಮತ್ತು ಗಂಗಾಜ, ಇವ್ 3 ಕೂಡ ಇಹಲೋಕದ ವಸ್ತುಗಳಲ್ಲ. ಯಾರು ಹೇಳಿದ್ದು? ರಾಮಕೃಷ್ಣ ಪರಮಹಂಸರು. ಇನ್ನು ಅವ್ರ ಮಾತು ಕೂಡ ಬೇಕು ಅಂದ್ರೆ ನಾವೇನ್ ಹೇಳಕ್ಕಾಗಲ್ಲ. ಸಾಮಾನ್ಯವಾಗಿ ಮಹಾನ್ ಭಾವರ ಮಾತುಗಳು ಸೇಕೆ. ಯಾರು ಕೆಲ್ಸಕ್ಕೆ ಬರೆದಿರ್ತಾರಲ್ಲ ಅವ್ರ ಮಾತ್ರ 100 ಗೊತ್ತಿದೆ. ಅವನ ಜೀವನದಲ್ಲಿ ಏನು ಒಂದು ಆಚಾರ ಇಲ್ಲ, ವಿಚಾರ ಇಲ್ಲ, ಏನು ಕೆಲ್ಸಕ್ಕೆ ಬಾರ್ದೆಲ್ಲ ಗೊತ್ತಿದೆ. ಅವ್ರ ಮಾತ್ರ 100ಕ್ಕೆ 100ರಷ್ಟು ಸತ್ಯ. ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ದಾರೆ, ಅಯ್ಯೋ ಬಿಡಿ ಕೆಲಸ ಏನು. ಸ್ವಾಮಿ ವಿವೇಕಾನಂದರಿಗೆ ಏನ್ ಕೆಲಸ? ಸನ್ಯಾಸಿ, ಅವಳೇನು ಊಟ ಏನು ಸಂಪಾದನೆ ಮಾಡಿ ದುಡಿಬೇಕು, ಯಾರೋ ಕೊಡ್ತಾರೆ ತಿಂದ, ಯಾರು ಕರ್ಕೊಂಡು ಆಮೇಲೆ ಸುತ್ತಾಡದ ಬಂದ, ಅವ್ರಿಗೆ ಏನ್ ಗೊತ್ತು ಕಷ್ಟ ಸುಖ ಸಂಸಾರದಲ್ಲಿ ಏನಿದೆ ಅಂತೇಳಿ? ಅವ್ರಿಗೇನ್ರಿ ಗೊತ್ತು? ಹೋಯ್ತು, ಎಲ್ಲ ಫೇಕ್. ಅಲ್ಲಪ್ಪ ರಾಮ್ ತೀರ್ಥ ಏನ್ರಿ ಗೊತ್ತು? ಯಾರೋ ಡೇರಿ ಮಹಾರಾಜ ಇದ್ದ, ಅವ್ರಿಗೇನು ಬೇಕೆಲ್ಲ ಕೊಡ್ತಿದ್ದ, ಅವ್ರಿಗೆ ಕಷ್ಟ ಗೊತ್ತಾ ಸುಖ ಗೊತ್ತಾ? ಸಂಸಾರ ಅಂತಂದ್ರೆ ಏನು, ನಾವ್ ಎಷ್ಟು ಕಷ್ಟ ಬೀಳ್ತಾ ಇದೀವಿ ಏನು ಗೊತ್ತಾ ರಾಮ್ ತೀರ್ಥರಿಗೆ? ಹೋಯ್ತು, ರಾಮ್ ತೀರ್ಥರು ಹೋದ್ರು ಗಾಳಿ. ಇಲ್ಲಿ ನಿಂತ್ಕೊಂಡವ್ರು ಯಾರು? ಇವರೊಬ್ಬರೇ ನಿಂತ್ಕೊಂಡಿದ್ದಾರೆ ಅಷ್ಟೇ. ಈಗ ಹಾಗಾಗಿ ವೈರಾಗ್ಯನೂ ಇಲ್ಲ, ಸತ್ಯ ಇಲ್ಲ, ಗೊತ್ತೇ ಇಲ್ಲ, ಎಲ್ಲ ಸೇಕೆ. ಇವ್ರು ಮಾತ್ರ ಸತ್ಯ. ಇವ್ರು ಮಾಡೋ ಕೆಲಸಗಳು, ಇವ್ರು ಮಾಡೋ ವ್ಯವಹಾರ ಮಾತ್ರ ಸತ್ಯ. ಇದಲ್ಲ. ಮಹಾನ್ ಭಾವ ಒಂದು ಮಾತು ಹೇಳ್ತಾರೆ ಅಂದ್ರೆ ತುಂಬಾ ಒಂದು ಆಳ ಆಗಲ ಬಾ ಇರ್ತದೆ. ಅದನ್ನ ಕೇಳಿ ನಮ್ಗೆ ಇದು ಸರಿ, ಇದೆಲ್ಲ ಸುಳ್ಳು ಅನಿಸ್ತಾ? ಸುಮ್ಮನೆ ಅದರಿ ಸರಿ, ಸುಳ್ಳು ಆಯ್ತು ಬಿಡಿ, ಸುಮ್ಮನೆ ಬಿಡಿ, ಅದು ಸುಳ್ಳು ಅಂತ ಹೇಳೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೇಗತ್ತೆ ನೋಡಿ, ಸತ್ಯ ಅನ್ನೋದು ಇವತ್ತಲ್ಲ ನಾಳೆಗೆ ಅದು ಸತ್ಯವೇ ಇರ್ತದೆ. ಸುಳ್ಳು ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ಇದೆಲ್ಲ ಸುಳ್ಳೆ ಅಂತೇಳಿ ಅದನ್ನೇ ಸತ್ಯ ನಂಬಿರ್ತೀವಿ. ಕೊನೆಗೆ ಸುಳ್ಳು ಅಂದ್ ಏನ್ ಮಾಡ್ತೀವಿ? ಏನು ಹೋಗ್ಲಿಕ್ಕಿಲ್ಲ. ಏನ್ ಮಾಡ್ತೀರಿ? ಕಣ್ಣಲ್ಲಿ ನೀರ್ಕೊಂಡು ಅದು ಒಂದೇ ಬಾಕಿ ಏನಿರ್ತದೆ ಅಲ್ಲಿ, ಕಣ್ಣಲ್ಲಿ ನೀರು ಹಾಕೊಂಡು ಆಡೋದು. ಅಯ್ಯೋ
ಮಹಾನುಭಾವರೆಲ್ಲ ಹೇಳ್ತಾ ಇದ್ರು, ದಿನ ಕೇಳ್ತಾ ಇದ್ವಿ. ಆದ್ರೆ ಸುಮ್ನೆ ಕೇಳಿದ್ವಿ ವಿನಃ ಜೀವನದಲ್ಲಿ ಏನೂ ಮಾಡಿಲ್ಲ, ಹಂಗೇ ನಡ್ಕೊಂಡು ಬಂತು. ಅವ್ರು ಹೇಳಿದ್ದೆಲ್ಲ ಸರಿ, ಎಲ್ಲ ಕರೆಕ್ಟು. ನಾನ್ ನಂಬ್ಕೊಂಡಿದ್ದೆ ಇವೆಲ್ಲ ಸತ್ಯ ಅಂತೇಳಿ, ಇವೆಲ್ಲ ಸುಳ್ಳು, ಒಂದೊಂದು ಮಾತು ಸುಳ್ಳೆ ಅಂತೇಳಿ ಕೊನೆಗೆ ಹೇಳ್ತಾರೆ. ಅಷ್ಟೊತ್ತಿಗೆ ವಯಸ್ಸಾಗೋದು ಇರ್ತದೆ, ಇನ್ನು ಇವ್ರು ಮಾತಾಡೋದು ಕೂಡ ಇರಲ್ಲ. ಅವಾಗೆಲ್ಲ ಗೊತ್ತಾಗ ಏನ್ ಪ್ರಯೋಜನ ಇನ್ನು? ಏನು ಗೊತ್ತಾಗಿಲ್ಲ. ಇಂದಿನಿಂದ ಖಾಲಿ ಮಾಡ್ಲಿಕ್ಕೆ ಹೇಳ್ತಿರ್ತಾರೆ. ಊರು ದೂರ ಆಯ್ತು, ಕಾಡು ಹತ್ರ ಆಯ್ತು ಅಂತ ಹೇಳ್ತಾರೆ. ಊರಿಗೆ ದೂರ ಆದ್ವಿ, ಕಾಡಿಗಾರ ಆದ್ವಿ. ಅವಾಗೆಲ್ಲ ಗೊತ್ತಾಯ್ತಪ್ಪ, ಏನ್ ಮಾಡೋದು ಗೊತ್ತಾಗಿ ಈಗ ನಾವೆಲ್ಲ ಕೇಳಿದ್ದು ಎಲ್ಲ ಗೊತ್ತು, ಈಗ ಸತ್ಯ ಅಂತ ಗೊತ್ತ. ಈಗ ಗೊತ್ತಾಗಿ ಏನ್ ಮಾಡೋದು ಈಗ? ಏನಿಲ್ಲ. ಹಾಗಾಗಿ ವಿಶ್ವಾಸ ಅಂತಕ್ಕಂಥದ್ದು ಮುಖ್ಯ. ಅದೇ ಮುಖ್ಯ. ಹಾಗಾಗಿ ಯಾರು ಭಗವದ್ಗೀತೆ ಸ್ವಲ್ಪ ಪಠಣ ಮಾಡ್ತಾರೆ, ಗಂಗಾ ಜಲವನ್ನ ಭಾವನೆಯಿಂದ ಸ್ವೀಕಾರ ಮಾಡ್ತಾರೆ, ಮತ್ತು ಪರಮಾತ್ಮನನ್ನ ಯಾರು ತನ್ನ ಮನ ಸಹಿತವಾಗಿ ಪೂಜೆ ಮಾಡ್ತಾರೆ, ಅವ್ರಿಗೆ ಉತ್ತಮ ಜನ್ಮಗಳು ಪ್ರಾಪ್ತಿಯಾಗುತ್ತೆ. ಅಷ್ಟೇ ವಿನಃ ಯಾವತ್ತು ಕೆಳಗೆ ಜನ್ಮಗಳು, ಅದೋ ಜನ್ಮಗಳು ಎಂದಿಗೂ ಪ್ರಾಪ್ತಿಯಾಗಲ್ಲ. ಸಾರ್ಥಕವಾಗುತ್ತೆ ಅನ್ನೋದೇ ಮುಖ್ಯ ಉದ್ದೇಶ. ಸ್ವಲ್ಪವಾದ್ರೂ ಭಗವದ್ಗೀತೆ ಯಾರು ಅನುಷ್ಠಾನ ಮಾಡ್ತಾರೆ, ಅವನು ಊರ್ದು ಮುಖ ಪ್ರಯಾಣ ಮಾಡಿ ಶುರು ಮಾಡ್ತಾನೆ. ಓಹೋ ಸತ್ಯ ಏನಂತ ಹೇಳಿ ಇನ್ನಷ್ಟು ಅಧ್ಯಯನ ಮತ್ತೆ ಅವನಿಗೆ ಜ್ಞಾನ ಬರುತ್ತೆ. ಮತ್ತಷ್ಟು ಮಾಡಬೇಕು ಅಂತ ಜ್ಞಾನ ಬರ್ತದೆ. ಪೂರ್ತಿ ಜೀವನದಲ್ಲಿ ಬಲ್ಲ ಅಂದ್ಬಿಡ್ತಾನೆ. ಸ್ವಲ್ಪ ಅನುಷ್ಠಾನ ಮಾಡಿದ್ರೆ ಅದರಲ್ಲೇ ರುಚಿ ಇದರಲ್ಲೇ ಇದೆ. ಆ ಕಡೆ ಪ್ರಪಂಚದ ರುಚಿ ಅಂತ ಈ ಕಡೆ ಬಂದ ಶುರು ಮಾಡ್ಬಿಡ್ತಾನೆ. ಅದೇ ರೀತಿ ಪರಮಾತ್ಮನ ಪೂಜೆ ಮಾಡಿ ನಿಜವಾಗಿ ನಮ್ಮ ಮನಸ್ಸು, ದೇಹ, ತನ್ನ ಮನ, ಧನ ಇಲ್ಲೇ ಇದ್ದು ಪೂಜೆ ಮಾಡಿದ್ದಾರೆ. ಒಂದ್ಸರಿ ಆ ಆನಂದ ನಿಮ್ಗೆ ಗೊತ್ತಾದ್ರೆ, ಈಗ ಧ್ಯಾನ ಮಾಡಿ ಒಂದ್ಸರಿ ಕೂತ್ಕೊಂಡು ಕನಿಷ್ಠ ಮಾನಸಿಕ ಪೂಜೆ ಮಾಡಿ, ಮಾನಸಿಕ ಪೂಜೆ ಒಂದ್ಸರಿ ಆನಂದ ನಿಮ್ಗೆ ಅರ್ಥ ಆಯ್ತಂದ್ರೆ ಮತ್ತೆ ಸಹಜವಾಗಿ ನೀವು ಪ್ರಪಂಚದಲ್ಲಿರೋ ಸುಖಕ್ಕಿಂತ ಈ ಸುಖವೇ ಜಾಸ್ತಿ ಅಂತ ಸಹಜವಾಗಿ ಮನಸ್ಸು ಆ ಕಡೆ ಬರುತ್ತದೆ. ಸತ್ಯ ಗೊತ್ತಾಗ್ಬಿಡ್ತದೆ. ಪ್ರಪಂಚದಲ್ಲಿರ್ತಕ್ಕಂಥ ಸುಖಕ್ಕೆ ಪರಮಾತ್ಮನ ಧ್ಯಾನ ಚಿಂತನೆ ಮಾಡೋ ಸುಖದ ಎಷ್ಟು ಸಂತೋಷ ಇದೆ, ಆನಂದ ಅಂತ ನಿಮ್ಗೆ ಒಂದು ಅನುಭವ ಆದ್ರೆ, ಕನಿಷ್ಠ ಒಂದ್ಸರಿ ಅನುಭವ ಆದ್ರೆ ಸಹಜವಾಗಿ ಮನಸ್ಸಾಗಿ ಬರ್ಲಿಕ್ಕೆ ಶುರುವಾಗುತ್ತೆ. ಯಾಕೆ? ಇದನ್ನು ಹೋಲಿಕೆ ಮಾಡ್ಕೊಂಡು ಅದರಲ್ಲಿ ಸುಖ ಅನ್ನೋದಿದೆ ಇಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಈಗ ಒಂದ್ ವೇಳೆ ಅವೆಲ್ಲ ಇಲ್ಲ ಅಂತಂದ್ರೆ, ಯಾರು ನವಕೋಟಿ ನಾರಾಯಣ ಎಲ್ಲವನ್ನೂ ದಾನ ಮಾಡಿ ದಾಸನಾಗ್ತಾನೆ, ಏನು ಸುಖ ಇಲ್ಲ ಅಂತಂದ್ರೆ ಬರೀ ಸುಮ್ಸುಮ್ಲ ಅವನೇನಾದ್ರು ಅನ್ನಮಯ್ಯ ಅಷ್ಟೆಲ್ಲ ಆನಂದವಾಗಿದ್ದವನು ಎಲ್ಲವನ್ನೂ ತ್ಯಾಗ ಮಾಡಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಮಾಡ್ತಾ ಹಂಗೆ ಮನೆ ಬಿಟ್ಟು ಹೋಗೇ ಬಿಡ್ತಾನೆ. ಈ ಪ್ರಪಂಚದ ಲೋಕದಲ್ಲಿರೋ ಸುಖಕ್ಕಿಂತ ಹೆಚ್ಚಿನ ಸುಖ ಅನುಭೂತಿ ಆಗಲಿಲ್ಲ ಅಂದ್ರೆ ಯಾರು ಹೋಗ್ಲ. ಲೋಕದಲ್ಲಿರೋಕ್ಕಿಂತ ಪರಮಾತ್ಮ ಸುಖ ಜಾಸ್ತಿ ಇಲ್ಲ ಅಂದ್ರೆ, ಅದಕ್ಕಿಂತ ಕಮ್ಮಿ ಇದ್ರೆ ಪರಮಾತ್ಮನಿಗೆ ದಾಸರಾಗಿ ಏಕೆ ಹೋಗ್ತಾರೆ? ಅವ್ರಿಗೆ ಕೆಲಸ ಇಲ್ವಾ? ಹುಚ್ಚಿರವ್ರ ಮಹಾನ್ ವ್ಯಕ್ತಿಗಳು ಸರ್ವಸಂಗ ಪರಿತ್ಯಾಗರಾಗಿ ಹೋಗ್ತಾರಲ್ಲ, ಸುಮ್ಮನೆ ಇರ್ತಾರೇನು? ಯಾರು ಹುಚ್ಚರಾಗಿ ಹೋಗಲ್ಲ. ಏನೋ ಒಂದು ಅನುಭೂತಿ ಆಗುತ್ತೆ ಅವ್ರಿಗೆ. ಅವ್ರ ಕತೆ ಬೇಡ, ನಿಮ್ ಕತೆ ಹೇಳ್ತೀನಿ ನೋಡಿ. ನಿಮ್ ಕತೆ ಹೇಳ್ಕೊಳ್ಳೋಣ. ಈಗ ನಿಮ್ಗೆ ಏನ್ ಕೆಲಸ ಕಾರ್ಯ ಇಲ್ಲ ಬೆಳಗ್ಗೆ ಮಾಡ್ಲಿಕ್ಕೆ ಅಲ್ಲ, ಬೆಳಗ್ಗೆ ಎಲ್ಲ ಎಲ್ಲರೂ ನಿಮ್ ತರನೇ ಭಗವದ್ಗೀತೆ ಕೇಳ್ಕೊಂಡಿದಾರ? ಏನೋ ಒಳಗೆ ಹೋಗಿ ಏನೋ ಸ್ವಲ್ಪ ವ್ಯಾಪಾರ ವ್ಯವಸಾಯ ಮಾಡಿದ್ರೆ ಅಷ್ಟು ಮಾಡ್ಬೋದು. ಇವೆಲ್ಲವನ್ನ ಬಿಟ್ಟು ಯಾಕೆ ಬಂದಿದ್ರಿ? ಏನೋ ಅಲ್ಪ ಸ್ವಲ್ಪ ಅನುಭೂತಿ ಆಗಿದೆ, ಅಲ್ಪ ಸ್ವಲ್ಪ. ನೀವು ಪೂರ್ತಿ ಆದ್ರೆ ಎಲ್ಲವನ್ನು ಬಿಟ್ಟೇ ಹೋಗ್ಬಿಡ್ತೀವಿ. ಒಂದು ವೇಳೆ ಪೂರ್ತಿ ಅನುಭವ ಆಗ್ಬಿಟ್ಟು ಎಲ್ಲವನ್ನು ಬಿಟ್ಟೇ ಹೋಗ್ಬಿಡ್ತೀವಿ. ಯಾರ್ಯಾರು ಮಹಾನ್ ವ್ಯಕ್ತಿಗಳ ಅವರೆಲ್ಲ ಮೊದಲು ಒಂದಲ್ಲ ಒಂದು ಸಮಯದಲ್ಲಿ ಅವರು ನಮ್ಮ ತರ ಇದ್ದವ್ರೆ. ನಂತರದ ಕಾಲದಲ್ಲಿ ಅವರಿಗೆ ಪರಿಪಕ್ವತೆ ಬಂದು ಎಲ್ಲವನ್ನು ತ್ಯಾಗ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಯಾರು ತ್ಯಾಗ ಮಾಡಕ್ಕೆ ಹೋಗಕ್ಕಾಗಲ್ಲ. ಹಾಗಾಗಿ ಯಾರು ಭಗವದ್ಗೀತೆ ಆಗಲಿ, ನನ್ನೆಲ್ಲಾಗ್ಲಿ, ಪರಮಾತ್ಮನ ಚಿಂತನೆ ಪೂಜೆ, ಪರಮಾತ್ಮನ ಚಿಂತನೆ ಅಂದ್ರೆ ಇಲ್ಲಿ ಧ್ಯಾನ, ಆತ್ಮಾನಾತ್ಮ ವಿವೇಕ, ಇವೆಲ್ಲ ಪರಮಾತ್ಮನ ಪೂಜೆ. ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗರಿಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ಇಲ್ಲಿ ಭಕ್ತಿ ಅಂತಂದ್ರೆ ಏನು? ಕೇವಲ ಫೋಟೋ ಇಟ್ಬಿಟ್ಟು ಹಾರ ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಜನರು ಮಾಡ್ಬಿಟ್ಟು ಒಳ್ಳೇದೇ, ಭಕ್ತಿ ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಭಕ್ತಿ ಅನ್ಲಿಕ್ಕೆ ನಿರ್ವಚನ ಹೇಳ್ತಾರೆ ಶಂಕರಾಚಾರ್ಯರು. ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗರಿಯಸಿ. ಮೋಕ್ಷ ಸಾಧನ ಸಾಮಗ್ರಿಗಳಲ್ಲಿ ಭಕ್ತಿಯೇ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಭಕ್ತಿ ಅಂತಂದ್ರೆ ಏನು ಮತ್ತೆ ಹೇಳ್ತಾರೆ? ಸ್ವಸ್ವರೂಪ ಅನುಸಂಧಾನಂ ಭಕ್ತಿ ಇತ್ಯಭಿಧೀಯತೆ. ತನ್ನ ಸ್ವರೂಪದ ಅನುಸಂಧಾನ, ನಾನು ಯಾರು ಅಂತ ತಿಳ್ಕೊಂಡು ಆ ಸ್ವರೂಪದಲ್ಲಿ ನಿಲ್ತಕ್ಕಂಥ ಪ್ರಯತ್ನ ಇದೆಯಲ್ಲ, ಅದು ಕೂಡ ಭಕ್ತಿನೇ. ಸ್ವಸ್ವರೂಪಾನುಸಂಧಾನಂ ಭಕ್ತಿ ಇತಿ ಅಭಿಧೀಯತೆ. ಅದನ್ನ ಭಕ್ತಿ ಅಂತ ಹೇಳ್ತಾರೆ.
ಧ್ಯಾನ ಆಗಿರ್ಬೋದು, ಜಪ ಆಗಿರ್ಬೋದು, ಚಿಂತನೆ, ಇವೆಲ್ಲ ಕೂಡ ಭಕ್ತಿನೇ. ಒಂದ್ಸರಿ ಜಪದಲ್ಲಾದ್ರೂ, ಧ್ಯಾನದಲ್ಲಾದ್ರೂ, ಚಿಂತನೆಯಲ್ಲಿ ಒಂದ್ಸರಿ ಆ ಸುಖ ಅನುಭೂತಿ ಆಗಲಿ, ಸಹಜವಾಗಿ ಪ್ರಪಂಚದ ಸುಖಗಳಿಂದ ಹೊರಗೆ ಬರ್ತಾರೆ ಮನುಷ್ಯ. ಯಾಕೆ? ಇದನ್ನು ಹೋಲಿಕೆ ಮಾಡಿದಾಗ ಅದರಲ್ಲಿ ಏನೇನೂ ಇಲ್ಲ ಅಂತ ಗೊತ್ತಾಗುತ್ತೆ ಅವನಿಗೆ, ಆವಾಗಲೇ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಈಗ ಸಾಮಾನ್ಯವಾಗಿ ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ, ನನಗೆ ಅದು ಬೇಕು, ಅದು ಬೇಕು, ಅದು ಬೇಕು ಅಂತ. ಅವ್ನಿಗೆ ಹೇಳ್ತೀವಿ, ಕಿವಿಯಲ್ಲಿ ಹೇಳ್ತೀವಿ, ನೋಡು ನಿನಗೆ ನಾನು ಅದೆಷ್ಟು ಗೊತ್ತೆ, 10 ರೂಪಾಯಿ. ಈಗ ನಾನು ಇನ್ನೊಂದು ಕೊಡಿಸ್ತೀನಿ ನಿನ್ಗೆ, 100 ರೂಪಾಯಿ, ಅದು ಗೊತ್ತ ನಿನಗೆ, ಅವ್ನು ಕೊಟ್ಬಿಡು ಅವನಿಗೆ, ಅದು ಕೊಟ್ಬಿಡು ಅಂದ್ರೆ ಅವ್ರು ಬಿಡ್ತಾನೆ. ಯಾಕೆ? ಈಗ ಬರೋದು ಇನ್ನೂ ಹೆಚ್ಚಿನ ಬೆಲೆ ಆಗಿದೆ. ಈಗ ಯಾವುದಕ್ಕ ನಾನು ಅಳ್ತಾ ಇದ್ದೀನಿ, ಅದಕ್ಕಿಂತ ಹೆಚ್ಚಿನ ಬೆಲೆ 100 ರೂಪಾಯಿ ಕೊಡ್ತಾ ಇದ್ದಾರೆ ನನಗೀಗ, ಹಂಗಾಗಿ 10 ರೂಪಾಯಿ ಕೊಟ್ಬಿಡ್ತಾನೆ. ಹೌದಾ ಇಲ್ವೋ? ಹಾಗೆ ಪರಮಾತ್ಮನ ಆ ಸುಖದ ಅನುಭೂತಿಯ ಮುಂದೆ ಪ್ರಪಂಚದ ಸುಖದ ಅನುಭೂತಿಗಳು ಏನನ್ನು ಕಾಣಿಸಲ್ಲ. ಅವಾಗ ಸಹಜವಾಗಿ ನನ್ನ ಬಿಟ್ಟಿ ಕಡೆ ಬಂದ್ಬಿಡ್ತಾನೆ. ಯಾವಾಗ? ಅನುಭೂತಿ ಆದರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಭಗವದ್ಗೀತೆ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟಿಷ್ಟಲ್ಲ, ನೀವೆಲ್ಲ ಕೂಡ ಸುಮಾರು 1.5-2 ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಅದರ ಮಹತ್ವ ಅಂತ ಸುಮಾರು ಜನ ಹೇಳ್ಕೊಂತಾರೆ. ಅಂದ್ರೆ ಜೀವನ ಹೀಗಿದ್ಯಾ, ಹೀಗೆ ಜೀವನ ಮಾಡ್ಬೇಕಾ, ಹಿಂಗೆ ಕರ್ಮಗಳನ್ನ ಆಚರಿಸ್ಬೇಕಾ, ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ. ಅಯ್ಯೋ ನಾವು ಕೆಲವೊಂದು ಸಮಯ ಅನಿಸ್ತದೆ ನಮ್ಗೆ, ಅಯ್ಯೋ ಇನ್ನೊಂದು 10 ವರ್ಷಗಳ ಹಿಂದೆ ಇಂಥವೆಲ್ಲ ಗೊತ್ತಿದೆ, ಎಷ್ಟು ಚೆನ್ನಾಗಿರೋದು ಜೀವನ. ನಮಗೂ ಅನಿಸ್ತಾ ಒಂದ್ಸರಿ, ಅವೆಲ್ಲೋ ಬೇರೆ ಆಶ್ರಮಕ್ಕೆ ಹೋದಾಗ, ಹಿಮಾಲಯಕ್ಕೆ ಹೋದಾಗ, ಅವ್ರು ನಮಗಿಂತ ಹುಡುಗರು ಇರ್ತಾರೆ. ಅವನ್ನೆಲ್ಲ 15 ವರ್ಷ 20 ವರ್ಷ ಇರ್ತಾನೆ. ಅಷ್ಟೊತ್ತಿಗೆ ಅವನ್ನೆಲ್ಲ ಓದ್ಕೊಂಡು ಒಳ್ಳೆ, ನಾವ್ ನೋಡಿದಾಗ ಹೇಳಿ ಅವ್ರನ್ನ ನೋಡಿದಾಗ ನಮ್ಗೆ ನಾಚಿಕೆ ಆಗುತ್ತೆ. ನೋಡಿ, ನಾವು ಇಲ್ಲಿ ಬರೋದಕ್ಕೆ 30 ವರ್ಷ ಆಗಿದೆಯಲ್ಲ, ಒಂದು ವೇಳೆ ನಾವೇ ಭಗವಂತ ಕೃಪೆಯಿಂದ 15 ವರ್ಷಕ್ಕಿಂತ ಒಂದು ಅವಕಾಶಕ್ಕಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು ಅಂತೇಳಿ ಅನಿಸ್ತಾ ಇತ್ತು. ಏನ್ ಮಾಡೋದು ಈಗ? ನನಗೆ ನಾನು ವ್ಯಾಕರಣ ಓದ್ಲಿಕ್ಕೆ ಹೋದಾಗ ಒಂದು ಪ್ರಶಾಂತ್ ಅಂತ ಹೇಳಿ ಹುಡುಗ, ಪ್ರಶಾಂತ್ ಎಷ್ಟು ಗೊತ್ತೇ, 20 ವರ್ಷ. ಆವಷ್ಟೊತ್ತಿಗೆ ವ್ಯಾಕರಣ ಪಂಡಿತ. ನನ್ನನ್ನ ಗುರುಗಳು ಹೇಳಿದ್ರು, ಅವನ ಹತ್ರ ಹೋಗಿ ನೀನು ವ್ಯಾಕರಣ ಓದ್ಕೊಂಬ ಅಂತ ಹೇಳಿದ್ರು, ಅಲ್ಲೇ ಆಶ್ರಮದಲ್ಲೇ. ಆ ಹುಡುಗ 20 ವರ್ಷ ಆದ, ನನಗಾಗ್ಲೇ 30 ವರ್ಷ. ಈಗ ಅಲ್ಲಿ ಪದ್ಧತಿ ಏನು ಗೊತ್ತೇ, ಹೇಳೋರು ಯಾವತ್ತು ಮೇಲೆ ಇರ್ತಾರೆ, ಕೇಳೋರು ಕೆಳಗಿರ್ಬೇಕು. ಆದ್ರೆ ಮಾಮೂಲಾಗಿ ಮಾತಾಡ್ಬೇಕಾದ್ರೆ ತುಂಬಾ ಒಳ್ಳೆ ಹುಡುಗ. ಎಂತ ಪ್ರಶಾಂತ ಅಂದ್ರೆ ಅನ್ನೋದು, ಎಂತ ಒಳ್ಳೆ, ಎಷ್ಟು ಮುದ್ದಾಗಿತ್ತು ಹುಡುಗ. ಆದ್ರೆ ಪಾಠ ಕೇಳ್ಬೇಕಾದ್ರೆ ಅವ್ನು ಬೇರೆ ನಾನೇ ಕೂರಿಸ್ತಾ ಇದ್ದೆ. ಕೂರಿಸಿ ನಮಸ್ಕಾರ ಮಾಡಿ ನಾನು ಪುಸ್ತಕ ಕೆಳಗೆ ಕೂತ್ಕೊಂತಾ ಇದ್ದೆ. ಬೇಡ ಸ್ವಾಮಿ, ನಾವೆಲ್ಲ ಸಮಾಧಾನ, ಗುರು ಜೊತೆಲಿ ಕೂತ್ಕೊಂಡು. ಇಲ್ಲ, ಅದು ಪದ್ಧತಿ. ನಮ್ಮ ಕೈಲಾಸ ಪದ್ಧತಿ ಅಂತ ಹೇಳೋರು ಮೇಲೆ ಇರ್ಬೇಕು, ಕೇಳೋರು ಕೆಳಗೆ ಇರ್ಬೇಕು. ಸರಿ ಬಲವಂತ ಮಾಡಿ ಕೂರಿಸ್ತಾ ಇದ್ದೆ. ಎಷ್ಟು ಚೆನ್ನಾಗಿ ವ್ಯಾಕರಣ ಹೇಳ್ತದೆ ಅಂದ್ರೆ ನನಗೆ ಅನ್ಕೊಂಡಾಗ, ಬಾಬಾ ಇನ್ನೊಂದು 10 ವರ್ಷ ಮುಂಚೆ ಬಂದ್ರೆ ನಮ್ಗೆ ಎಷ್ಟು ಚೆನ್ನಾಗಿರೋದು. ಎಲ್ಲೋ ಕೆಲಸಕ್ಕೆ ಬಾರದ ಕಡೆ ಎಲ್ಲ ಬಿದ್ದು ಒದ್ದಾಡಿ ಇಲ್ಲಿ ಇಷ್ಟು ಬರೋಷ್ಟಿಗೆ 30 ವರ್ಷ ಆಯ್ತಲ್ಲ, ಇನ್ನೊಂದು 10-20 ವರ್ಷ ಮೊದಲು ಬಂದ್ಬಿಟ್ರೆ ಇಂಗ್ಲಿಷ್ ಆನಂದವಾಗಿರೋದು ಅಂತೇಳಿ ಅನಿಸ್ಬೋದು. ಅಂದು ಏನ್ ಮಾಡೋದು? ಈಗ ಕನಿಷ್ಠ ಈಗಾದ್ರೂ ಸಿಕ್ಕಿದೆಯಲ್ಲ, ಅದಕ್ಕೆ ತೃಪ್ತಿ ಪಟ್ಕೊಳ್ಳೋದು. ಮತ್ತೆ ಬಿಡು, 10 ವರ್ಷಕ್ಕಾದ್ರೂ ಬಂದಿರಲ್ಲ ಇಲ್ಲಿ ಅಂತೇಳಿ ತೃಪ್ತಿ ಪಟ್ಕೊಳ್ಳೋದು. ನೋಡಿ 20 ವರ್ಷ ಇಲ್ಲ, ಆಗಲಿ ಎಲ್ಲ ಓದ್ಕೊಂಡ್ ಬಂದ್ಬಿಟ್ಟಿದೆ. ವ್ಯಾಕರಣ ಆಗಿದೆ, ಭಗವದ್ಗೀತೆ ಆಗಿದೆ, ಎಲ್ಲ ಓದು, ಅಷ್ಟು ಒಳ್ಳೆ ಬರುತ್ತೆ. ಹಂಗೆ ನಾವು ಕೂಡ ಒಂದು 20 ವರ್ಷ ಮೊದಲೇ ಕೇಳಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತದೆ. ಯಾಕಂದ್ರೆ ಅದರ ಒಂದು ಬೇರೆ ನಿಮ್ಗೆಲ್ರೂ ಗೊತ್ತೇ ಇದೆ, ನಾನೇನು ವಿಶೇಷವಾಗಿ ಹೇಳ್ಬೇಕಾಗಿದೆ. ಯಾಕಂದ್ರೆ ಎಲ್ರು ನಮ್ಗಿಂತ ಇದ್ದೀರಿ, ನಮ್ಗಿಂತ ಹೆಚ್ಚು ಹಲವಾರು ಕೂಡ ಇದ್ದೀರಿ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ಎಲ್ಲರೂ ಕೂಡ ಎಲ್ಲರಲ್ಲೂ ಕೂಡ ಹೇಗೆ ದುಃಖ ತಪ್ತನಾದ ಅರ್ಜುನನಿಗೆ ಹೇಗೆ ಪ್ರೇರಣೆ ಕೊಟ್ಟಿರ್ತಾರೆ ಪರಮಾತ್ಮ, ಎಷ್ಟೊಂದು ಉಪದೇಶ ಮಾಡುತ್ತೆ. ಹಾಗೆ ಜನರನ್ನ ಹೇಗೆ ಪರಮಾತ್ಮನ ಆಗುತ್ತೋ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಪ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮದ ಜಾಸ್ತಿ ಆದಾಗ, ನಮ್ಮ ಕಮ್ಮಿ ಆದಾಗ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಪರಮಾತ್ಮ ಮತ್ತೆ ಮತ್ತೆ ಅವತಾರ ಎತ್ತಿ ಬರ್ತಾರೆ ಅಂತ ಹೇಳಿ. ಹಾಗೆ ಮಹಾಪುರುಷರು ಕೂಡ ಹುಟ್ಟಿರುತ್ತೆ. ಪರಮಾತ್ಮವೇ ಈಗ ಶಂಕರಾಚಾರ್ಯ ಮಹಾನ್ ವ್ಯಕ್ತಿಗಳು, ಲಂಕುಶ ಪರಮಹಂಸರಾಗಿರ್ಬೋದು, ಶ್ರವಣ ಮಹರ್ಷಿ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ, ಇವರೆಲ್ಲ ಪರಮಾತ್ಮನೇ
ಜನರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಆಯಾ ಕಾಲದಲ್ಲಿ ಆಯಾ ದೇಶದಲ್ಲಿ ಹುಟ್ಟಿ ಬರ್ತಾ ಆಯಾ ಜನರಿಗೆ ಉಪಯುಕ್ತವಾದ ರೀತಿಯಲ್ಲಿ ಕೆಲವರು ಭಕ್ತಿನ ವಿಶೇಷವಾಗಿ ಬೋಧಿಸ್ತಾರೆ, ಇನ್ನು ಕೆಲವರು ಉಪಾಸನೆಯನ್ನೇ ವಿಶೇಷವಾಗಿ ಬೋಧಿಸ್ತಾರೆ, ಇನ್ನವರು ಜ್ಞಾನವನ್ನು ವಿಶೇಷವಾಗಿ ಬೋಧಿಸ್ತಾರೆ, ಕರ್ಮಯೋಗವನ್ನು ವಿಶೇಷವಾಗಿ ಬೋಧಿಸ್ತಾರೆ. ಆದ್ರೂ ಬೋಧನಾ ವಿಧಾನದಲ್ಲಿ ವ್ಯತ್ಯಾಸರು, ಧ್ಯೇಯ ಮಾತ್ರ ಫಲ ಮಾತ್ರ ಒಂದೇ ಆಗಿತ್ತು. ಅದಕ್ಕೆ ನಾವು ನೋಡಿದ್ವಿ, ಈ ಕರ್ಮಯೋಗೆಲ್ಲ ನೋಡಿದ್ವಿ. ಹಾಗೆಯೇ ಮಹಾಪುರುಷರು ಕೂಡ ಲೋಕದ ಕ್ಷೇಮಕ್ಕೆ ಅಲ್ಲಲ್ಲಿ ಹುಟ್ಟಿ ಜನರಿಗೆ ಧರ್ಮದ ಜ್ಞಾನವನ್ನ ಕೊಡ್ಲಿಕ್ಕೆ, ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸಲಿಕ್ಕಾಗಿ ಪರಮಾತ್ಮನೇ ಮಹಾನುಭಾವರ ರೂಪದಲ್ಲಿ ಕೂಡ ಹುಟ್ಟಿ ಬರ್ತಾರೆ. ಇದು ನಮಗೆ ಭಗವದ್ಗೀತೆಯಿಂದ ಅರ್ಥ ಆಗುತ್ತೆ. ಹಾಗಾಗಿ ಇವೆಲ್ಲ ಕೂಡ ನಾವು ತಿಳ್ಕೋಬೇಕು, ಆಚರಣೆ ಮಾಡಬೇಕು. ಇನ್ನು ಭಗವದ್ಗೀತೆ ಬಗ್ಗೆ ವಿಶೇಷ ಅದೆಷ್ಟು ಗೀತಾ ಸುಗೀತಾ ಕರ್ತವ್ಯ ಶಾಸ್ತ್ರ ವಿಸ್ತರೇ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮ ತಿಳಿಸುತ್ತ. ಮಹಾಭಾರತ ವಿಶ್ವಪರ್ವದಲ್ಲಿ ಮಾತು ವ್ಯಾಸ ಮಹರ್ಷಿ ಹೇಳ್ತಾರೆ ಏನಂತ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯ ಶಾಸ್ತ್ರ ವಿಸ್ತರಿ. ಅಂದ್ರೆ ಗೀತೆ ಅಂದ್ರೆ ಸುಗೀತೆ, ಗೀತೆ ಅಲ್ಲ ಸುಗೀತೆ. ಅನ್ಯೈಹಿ ಶಾಸ್ತ್ರೈ ಕಿಂ ಅಂದ್ರೆ ಬೇರೆ ಬೇರೆ ಶಾಸ್ತ್ರಗಳ ವಿಸ್ತಾರದಿಂದ ಏನು ಪ್ರಯೋಜನ? ಯಾಕೆ? ಭಗವದ್ಗೀತೆ ಒಂದು ಬೇರೆ ಬೇರೆ ಶಾಸ್ತ್ರ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮದಿನ ಶ್ರುತ. ಯಾಕೆ ಪ್ರಶ್ನೆ ಬಂದಿದೆ ಭಗವದ್ಗೀತೆ ಅಂದ್ರೆ ಸ್ವತಃ ಪರಮಾತ್ಮನ ವಾಣಿ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮ, ಪರಮಾತ್ಮನ ಮುಖವೆಂಬ ಪದ್ಮದಿಂದ, ಮುಖ ಕಮಲದಿಂದ ಹೊರಗಡೆ ಬಂದಿರತಕ್ಕಂಥ ವಾಣಿ. ಹಾಗಾಗಿ ಬೇರೆ ಶಾಸ್ತ್ರ ವಿಸ್ತಾರದಿಂದ ಏನು ಪ್ರಯೋಜನ? ಒಂದು ಭಗವದ್ಗೀತೆ ಸಾಕು. ಭಗವದ್ಗೀತೆಯ ಮಹತ್ವವನ್ನ ಸ್ವತಃ ವ್ಯಾಸ ಮಹರ್ಷಿ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಈ ಮಾತನ್ನ ಬರೀತಾರೆ. ಇನ್ನು ವರಾಹ ಪುರಾಣದಲ್ಲಿ ಮಾತಾಡಿ, ಗೀತಾಸ್ತ್ರಯಂ ತಿಷ್ಠಾಮಿ ಗೀತಾ ಮೇಚೋತ್ತಮಂ ಗೃಹಂ ಗೀತಾ ಜ್ಞಾನವಪಾಶ್ರಿತ್ಯ ತ್ರೀಂ ಲೋಕಾನ್ ಪಾಲಯಾಮ್ಯಹಂ. ಏನಂತಾರೆ? ಗೀತಾಶ್ರಯೇಹಂ ತಿಷ್ಠಾಮಿ, ಗೀತೆಯನ್ನು ಆಶ್ರಯಿಸುತ್ತೇನೆ. ಗೀತಾ ಮೇ ಚೋತ್ತಮಂಗಹಂ, ನನಗೆ ಗೀತೆಯೇ ಉತ್ತಮವಾಗಿರ್ತಕ್ಕಂಥ ಗೃಹ ಮನೆ. ಗೀತಾ ಜ್ಞಾನ ಉಪಾಶ್ರಿತ್ಯ, ಈ ಗೀತೆಗಳನ್ನು ಆಶ್ರಯಿಸಿ ತ್ರೀಂ ಲೋಕಾನ್ ಅಹಂ ಪಾಲಯಾಮಿ, ಮೂರು ಲೋಕಗಳನ್ನ ಪಾಲನೆ ಮಾಡ್ತಾ ಇದ್ದೀನಿ. ಇದು ವರಾಹ ಪುರಾಣದಲ್ಲಿ ಹೇಳ್ತಾರೆ. ಹಾಗಾಗಿ ಗೀತಾಶ್ರಯಂ ಅಂದ್ರೆ ಗೀತೆಯನ್ನು ಆಶ್ರಯಿಸ್ತಾ ಇರ್ತೀನಿ. ಕೊನೆಗೆ ಹೇಳ್ತಾರೆ, ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೀಕೃಷ್ಣ ದಂಡಾರಿಯಾಗಿರ್ತಕ್ಕಂಥ ವಿಜಯ ಐಶ್ವರ್ಯ ಸಂಸ್ಥೆ ಅದು ಕೂಡ ಹೇಳ್ತಾರೆ. ಹಾಗಾಗಿ ಭಗವದ್ಗೀತೆ ಎಲ್ಲೆಲ್ಲಿ ಇದೆಯೋ ಅಲ್ಲಿ ನಾ ಇರ್ತೇನೆ ಅಂತ ಕೂಡ ಮತ್ತೆ ಮುಂದೆ ಹೇಳ್ತಾರೆ. ನಾನು ಗೀತಾ ಸಾರಮಿದಂ ಶಾಸ್ತ್ರಂ ಸರ್ವಶಾಸ್ತ್ರ ಸುನಿಶ್ಚಿತಂ ಬ್ರಹ್ಮಜ್ಞಾನಂ ವೇದಶಾಸ್ತ್ರ ಸುನಿಶ್ಚಿತಂ. ಭಗವದ್ಗೀತೆ ಅಂತಕ್ಕಂಥದ್ದು ಸಕಲ ಶಾಸ್ತ್ರಗಳ ಸಾರವಾಗಿದೆ, ನಿಶ್ಚಿತವಾಗಿರ್ತಕ್ಕಂಥ ಸಿದ್ಧಾಂತವಾಗಿದೆ. ಇದು 4 ವೇದಗಳ ಸಾರರೂಪ. ಇದರಲ್ಲಿ ಏನಿದೆ? ಬ್ರಹ್ಮಜ್ಞಾನ. ಈ ಮಾತು ಎಲ್ಲಿ ಹೇಳಿದ್ದಾರೆ? ಸ್ಕಂದ ಪುರಾಣದಲ್ಲಿ ವ್ಯಾಸ ಮಹರ್ಷಿ ಬರೀತಾರೆ. ಸರ್ವಶಾಸ್ತ್ರಮಯೀ ಗೀತಾ ಸರ್ವದೇವಮಯೋ ಹರಿಹಿ ಸರ್ವತೀರ್ಥಮಯೀ ಗಂಗಾ ಸರ್ವೇದಮಯೀ ಮಯೋ ಮನುಃ. ಸರ್ವಶಾಸ್ತ್ರಮಯೀ ಗೀತಾ, ಗೀತಾ ಸರ್ವಶಾಸ್ತ್ರ ಭಗವದ್ಗೀತೆ ಅಂತಾನೆ, ಎಲ್ಲಾ ಶಾಸ್ತ್ರಗಳ ಸ್ವರೂಪ ಭಗವದ್ಗೀತೆ. ಸರ್ವದೇವಮಯೋ ಹರಿಹಿ, ಯಾವ ದೇವರುಗಳ ಸ್ವರೂಪ? ಹರಿ, ಶ್ರೀಹರಿ ಪರಮಾತ್ಮ. ಗಂಗೆ ಸರ್ವತೀರ್ಥಗಳಾಗಿ, ಗಂಗೆ ಎಲ್ಲಾ ನದಿಗಳ ಸರ್ವವೇದಮಯಿ ಮನುವು. ಮನುವು ಸರ್ವವೇದ ರೂಪ. ಎಲ್ಲ ಗೊತ್ತಿರ್ತಕ್ಕಂಥ. ಹಾಗೆ ಗೀತಾಶಾಸ್ತ್ರ ಅಂತಕ್ಕಂಥದ್ದು ಸರ್ವಶಾಸ್ತ್ರ ರೂಪವಾಗಿದೆ. ಇದು ಭಗವದ್ಗೀತೆ ಮಹೆ ಅಷ್ಟು ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ನೋಡಿ, ಭಗವದ್ಗೀತೆ ಅಂತಕ್ಕಂಥದ್ದು ಒಂದು ವೇಳೆ
ಮನುಷ್ಯ ಸಾಯ್ಬೇಕಾದ್ರು ಪರಮಾತ್ಮ ನಾಮ ಹೇಳ್ತಾ ಇದ್ದು ಕೂಡ ಭಗವದ್ಗೀತೆ ಹೆಸರು ಹೇಳ್ತಾ ಕೂಡ ಸತ್ತ ಕೂಡ ಮತ್ತೆ ಅವನು ಮನುಷ್ಯನಾಗಿ ಹುಟ್ಟುತ್ತಾನೆ ಅನ್ನೋ ಮಾತು ಕೂಡ ಮುಂದೆ ಬರುತ್ತೆ ನಮ್ಗೆ ಗೀತಾ ಮಹಾತ್ಮದಲ್ಲಿ ಎಲ್ಲ ಬರ್ತವೆ. ಧ್ಯಾಯಂತಿ ಯೇ ವಿಷ್ಣುಮನಂತಮವ್ಯಯಂ ಹೃತ್ಪದ್ಮ ಮಧ್ಯೆ ಸತತಂ ವ್ಯವಸ್ಥಿತಂ ಸಮಾಹಿತಂ ಸತತಾ ಭಯಪ್ರದಂ ತೇ ಯಾಂತಿ ಸಿದ್ಧಿಂ ಪರಮಂಚ ವೈಷ್ಣವೀಂ. ಧ್ಯಾಯಂತಿ ಯೇ ವಿಷ್ಣುಮನಂತಮವ್ಯಯಂ. ಎಲ್ಲರ ಹೃದಯ ಕಮಲದ ಮಧ್ಯೆ ಇರ್ತಕ್ಕಂಥವನು ಮತ್ತು ಹೃತ್ಪದ್ಮ ಮಧ್ಯೆ ಸತತಂ ವ್ಯವಸ್ಥಿತಂ ಧ್ಯಾಯಂತಿಯೇ ಅಂದ್ರೆ ಆಶ್ರಿತ ಯಾರು ಪ್ರತಿನಿತ್ಯ ಪರಮಾತ್ಮನ ಧ್ಯಾನ ಮಾಡ್ತಾರೆ ಆಶ್ರಯಿಸ್ತಾರೆ ಅವರಿಗೆ ಅಭಯವನ್ನ ಕೊಡ್ತಕ್ಕಂಥವನು ಅವ್ಯ ಸ್ವರೂಪನಾಗಿರ್ತಕ್ಕಂಥವನು ಅಸಂಗನಾಗಿರ್ತಕ್ಕಂಥ ಮಹಾವಿಷ್ಣುವು ಸಮಾಹಿತಂ ತಂ ಸದಾ ಭಯಪ್ರದಂ ಯಾರು ಪೂಜೆ ಮಾಡ್ತಾರೆ ಅವರಿಗೆ ಭಯಕರವಾಗಿರ್ತಕ್ಕಂಥ ಪರಮಪದ ಅಂತಕ್ಕಂಥದ್ದು ಪ್ರಾರ್ಥನೆ ಹೇಳ್ತಾರೆ. ನಮಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ. ನಮಾಮಿ ನಾರಾಯಣ ಪಾದ ಪಂಕಜ ನಾರಾಯಣ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ನಾರಾಯಣ ಪೂಜೆ ಮಾಡ್ತಾ ಇದ್ದೀನಿ. ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮ ನಿರ್ಮಲಂ ನಾರಾಯಣ ನಾಮವನ್ನ ಉಚ್ಚಾರಣೆ ಮಾಡ್ತೀನಿ. ಸ್ಮರಾಮಿ ನಾರಾಯಣ ತತ್ವಮವ್ಯಯಂ ನಾರಾಯಣ ಪರತತ್ವವನ್ನ ದಿನ ಸ್ಮರಣೆ ಮಾಡ್ತೀನಿ. ಅವರಿಗೆ ನಮಸ್ಕಾರ ಮಾಡ್ತೀನಿ, ಅವ್ರನ್ನೇ ಪೂಜೆ ಮಾಡ್ತೀನಿ, ಅವ್ರನ್ನೇ ಸ್ಮರಿಸ್ತೀನಿ. ಆವಾಗ್ಲೇ ಮುಕ್ತಿ ಪ್ರಾಪ್ತಿ ಅನ್ನೋ ಮಾತನ್ನು ಕೂಡ ಬೇರೆ ಬೇರೆ ಶ್ಲೋಕಗಳಲ್ಲಿ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ಗೀತೆಯ ಬಗ್ಗೆ ಎಷ್ಟೋ ಒಂದೇ ಎಷ್ಟು ಅದರ ಬಗ್ಗೆ ಗೀತೆ ಮಹತ್ವವನ್ನ ಹೊಗಳ್ತಾರೆ. ಇನ್ನು ಅದೇ ರೀತಿ ಪರಮಾತ್ಮನ ಏನು ಹೇಳಿದ್ರು ಪೂಜೆ ಹಾಗೆ ಯಾವತ್ತು ಪೂಜೆ ಅಂದ್ರೆ ತನು ಮನ ಇರಿಸಿ ಪೂಜೆ ಮಾಡ್ತಕ್ಕಂಥ ಅನ್ಯ ಚಿಂತನೆಗಳನ್ನ ಬಿಟ್ಟು ಪೂಜೆ ಮಾಡ್ತಾರೆ. ಇವೆಲ್ಲ ಕೂಡ ಶ್ರೇಯಸ್ಸನ್ನ ಮಾಡ್ತದೆ, ಅವರಿಗೆ ಉತ್ತಮ ಗತಿ ಪ್ರಾಪ್ತಿ ಆಗುತ್ತೆ ಅನ್ನೋ ಏನ ಮುಖ್ಯ ಉದ್ದೇಶ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವಾ ಕಣಿಕಾ ಪೀತ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂ. ಓಂ ಪೂರ್ಣಮದಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸಹನಾ ಭವತು ಸಹನೋ ಭುನಕ್ತು ತೇಜಸ್ವಿನಾವಧೀತಮಸ್ತು ಮಾ ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ. ನಮಸ್ತೆ ಗುರುವೇ. ನಮಸ್ತೆ ತಂದೆ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಗುರುಗಳೇ, ಎಲ್ಲರಿಗೂ ನಮಸ್ತೆ. ಶರಣ ಗುರುಗಳೇ, ಶರಣ ಎಲ್ಲರಿಗೂ ಶರಣ ಗುರುಗಳೇ. ಶಿನಪ್ಪಾಜಿ ಶಿನಪ್ಪಾಜಿ ಗುರುಗಳೇ ನೋಡ್ತಾ ಇದ್ದೀನಿ ಆಸ್ಪತ್ರೆ ಹೋಗು ಸರ್. ಪೂಜೆ ಮಾಡ್ಕೊಂಡು ಅಲ್ಲಿದ್ದು ಸಾಯಂಕಾಲದವರೆಗೆ ಬರ್ತೀನಿ ಗುರುವೇ.